ಸ್ವಾಗತ. ನಾನು ಶ್ರುತಿರಾಜ್. ಗುತ್ತಿಗೆದಾರರ ಸಂಘದಲ್ಲೇ ಒಡಕು, ಡಿಕೆಶಿ ಪರ ಕೆಲವರು, ವಿರುದ್ಧ ಕೆಲವರು. ಕೆಂಪಣ್ಣ ಸುದ್ದಿಗೋಷ್ಠಿಯ ಸೀಕ್ರೆಟ್ ಏನು? ಇದೇ ಕ್ಷಣದ ಸ್ಪೆಷಲ್ ಕಮಿಷನ್ ಕದನ. ಬಿಬಿಎಂಪಿ ಗುತ್ತಿಗೆದಾರರು ಹಾಗೆ ಸರ್ಕಾರದ ನಡುವೆ ಸಮರ ನಡೀತಾ ಇದೆ. ಬಿಬಿಎಂಪಿಯ ಚೀಫ್ ಕಮಿಷನರ್ಗೆ ಇದೆಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಗವರ್ನರ್ ಅವರು ಬುಲಾವನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಗುತ್ತಿಗೆದಾರರು ಹಾಗೆ ಸರ್ಕಾರದ ನಡುವೆ ಹಗ್ಗಜಗ್ಗಾಟ ನಡೀತಾ ಇದೆ. ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಬಾಕಿ ಬಿಲ್ ಅನ್ನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಹಿನ್ನೆಲೆಯಲ್ಲಿ ತುಷಾರ್ ಗಿರಿನಾಥ್ ಅವರಿಗೆ ರಾಜ್ಯಪಾಲರು ಬುಲಾವನ್ನ ಕೊಟ್ಟಿದ್ದಾರೆ. ಸರ್ಕಾರ ಹಾಗೆ ಬಿಬಿಎಂಪಿ ಬಿಲ್ ಕ್ಲಿಯರ್ ಮಾಡ್ತಿಲ್ಲ ಅಂತ ಹೇಳಿ ಆಗಸ್ಟ್ 8ನೇ ತಾರೀಕು ಬಿಬಿಎಂಪಿ ಗುತ್ತಿಗೆದಾರರು ರಾಜ್ಯಪಾಲರಿಗೆ ಹೋಗಿ ದೂರನ್ನ ಕೂಡ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಈ ಬೆನ್ನಲ್ಲೇ ಇದೀಗ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರಿಗೆ ರಾಜ್ಯಪಾಲರು ಬುಲಾವನ್ನ ಕೊಟ್ಟಿದ್ದಾರೆ. ಸೊ ಯಾವ ವಿಚಾರಗಳ ಬಗ್ಗೆ ಅವರಿಗೆ ಹೇಳ್ತಾರೆ? ಯಾಕಂದ್ರೆ ಈಗ ಆಲ್ರೆಡಿ ಗುತ್ತಿಗೆದಾರರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳು ಒಂದ್ ಕಡೆ ಆಗ್ತಾ ಇದೆ. ಕೆಲವೊಂದಿಷ್ಟು ಜನ ಡಿಕೆ ಶಿವಕುಮಾರ್ ಅವರ ಪರವಾಗಿದ್ರೆ, ಮತ್ತೊಂದು ಕಡೆಗೆ ಕೆಲವೊಂದಿಷ್ಟು ಜನ ಬಿಜೆಪಿಯ ಪರವಾಗ್ಲೂ ಕೂಡ ಇದ್ದಾರೆ. ನೋಡ್ಬೇಕಾಗಾದ್ರೆ ಏನಾಗುತ್ತೆ ಅಂತ ಹೇಳಿ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಈಗಾಗಲೇ ಬಿಬಿಎಂಪಿ ಗುತ್ತಿಗೆದಾರರು ಹಾಗೆ ಸರ್ಕಾರದ ನಡುವೆ ಹಗ್ಗಜಗ್ಗಾಟ ನಡೀತಾ ಇದೆ. ಬಾಕಿ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಬೆಳವಣಿಗೆಗಳು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಮತ್ತೊಂದು ಕಡೆಗೆ ಬಿಬಿಎಂಪಿ ಕಮಿಷನರ್ಗೆ ರಾಜ್ಯಪಾಲರು ಬುಲಾವ್ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಯಾವ ರೀತಿಯಾಗಿ ಬುಲಾವ್ ಕೊಟ್ಟಿದ್ದಾರೆ, ಏನಾಗ್ತಾ ಇದೆ? ಶ್ರುತಿ, ಆ ಗುತ್ತಿಗೆದಾರರು ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂತಹ ಈ ಆರೋಪಗಳೇನಿದೆ, ಇದು ಬಹಳ ತೀವ್ರ ಸ್ವರೂಪಕ್ಕೆ ತಿರುಗ್ತಾ ಇರುವಂತದ್ದು. ಇದುವರೆಗೂ ಕೂಡ ಸರ್ಕಾರ, ವಿರೋಧ ಪಕ್ಷ, ಗುತ್ತಿಗೆದಾರರ ಮಧ್ಯೆ ಇದ್ದಂತಹ ಈ ವಿಚಾರ ಇದೀಗ ಗವರ್ನರ್ ಮಟ್ಟಕ್ಕೂ ಕೂಡ ರಾಜ್ಯಪಾಲರೇ ಇದರ ಮಧ್ಯಸ್ಥಿಕೆ ವಹಿಸುವಂತ ಅನ್ನೋ ಮಟ್ಟಕ್ಕೆ ಈ ಒಂದು ಪ್ರಕರಣ ಹೋಗ್ತಾ ಇರುವಂತದ್ದು. ಕಳೆದ 2 ದಿನಗಳ ಹಿಂದೆ ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಟಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಗವರ್ನರ್ ಅನ್ನ ಭೇಟಿ ಮಾಡಿ ತಮಗಾಗ್ತಾ ಇರುವಂತಹ ಸಮಸ್ಯೆಗಳು ಮತ್ತೆ ತಮಗೆ ಬರಬೇಕಾಗಿರುವಂತಹ ಬಿಲ್ಗಳ ಬಗ್ಗೆ ಒಂದು ದೂರನ್ನ ಕೊಟ್ಟಿದ್ರು. ದೂರು ಕೊಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ವಾತಾವರಣ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಅದೇ ದಿನ ಕೆಟಿ ಮಂಜುನಾಥ್ ಅವರು ಮಾಧ್ಯಮಗಳು ಕೂಡ ಹೇಳಿದ್ರು. ಅದಾಗಿ 2 ದಿನಗಳ ಬಳಿಕ ಇದೀಗ ಬಿಬಿಎಂಪಿ ಚೀಫ್ ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಅವರಿಗೂ ಕೂಡ ಗವರ್ನರ್ ಸೂಚನೆ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಆ ನ್ಯೂಸ್ 18 ಬಿಬಿಎಂಪಿ ಚೀಫ್ ಕಮಿಷನರ್ ಅನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿರುವಂತಹ ಮಾಹಿತಿಯನ್ನ ಕೊಡ್ಲಿಲ್ಲ. ನಾನು ಈ ಒಂದು ಆ ಗವರ್ನರ್ ನನ್ನ ಏನ್ ಕರೆದರೆ ಅದಕ್ಕೆ ಅದು ಯಾವ ರೀತಿಯಾಗಿರುವಂತದ್ದು ನಾನು ಬಹಿರಂಗ ಪಡಿಸುವಂತ ಅಗತ್ಯ ಇಲ್ಲ, ನಾನು ಆ ರೀತಿ ಬಹಿರಂಗ ಪಡಿಸಬಾರದು ಅನ್ನುವಂತ ಒಂದು ಮಾತನ್ನ ಹೇಳಿ ಜಾರಿಕೊಂಡಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣದ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ರಾಜ್ಯಪಾಲರು ಮುಂದಾಗಿದ್ದಾರೆ ಅನ್ನುವಂಥದ್ದು ಈ ಬೆಳವಣಿಗೆಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು 2019ರಿಂದ 23 ಅವಧಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅಷ್ಟೂ ಕಾಮಗಾರಿಗಳ ಏನು ಮಾಹಿತಿಯನ್ನ ಕೇಳಿರೋದ್ರಿಂದ ಆ ಅವಧಿಯಲ್ಲಿ ಯಾವ ರೀತಿಯಾಗಿರುವಂತಹ ಕಾಮಗಾರಿ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಆಗಿದೆ, ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಅನ್ನುವಂಥದ್ರ ಮಾಹಿತಿಯನ್ನ ಬಿಬಿಎಂಪಿ ಚೀಫ್ ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಅವರಿಂದ ರಾಜ್ಯಪಾಲರು ಪಡೆಯುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಿಂದ ಕಳೆದ 1.5 ತಿಂಗಳಿನಿಂದ ಯಾವುದೇ ಹೊಸ ಕಾಮಗಾರಿಗಳಿಗೂ ಕೂಡ ಬಿಬಿಎಂಪಿ ಯಾವುದೇ ಟೆಂಡರ್ ಅನ್ನ ಕರೆದಿಲ್ಲ. ಇದಕ್ಕೆ ಪ್ರಮುಖ ಕಾರಣ ರಾಜ್ಯ ಸರ್ಕಾರ ಬಹಳ ಸ್ಟ್ರಿಕ್ಟ್ ಆಗಿ ಒಂದು ಸೂಚನೆಯನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ತನಿಖೆ ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಹೊಸ ಕಾಮಗಾರಿಯನ್ನ ಟೆಂಡರ್ ಮಾಡೋದಾಗ್ಲಿ ಅಥವಾ ಈಗಾಗಲೇ ಟೆಂಡರ್ ಮಾಡಿರುವಂತಹ ಕಾಮಗಾರಿಗೆ ಜಾಬ್ ಕೋಡ್ ಅನ್ನ ಪಾಸ್ ಮಾಡೋದಾಗ್ಲಿ ಯಾವುದನ್ನು ಕೂಡ ಮಾಡಬಾರದು ಅನ್ನುವಂತ ಒಂದು ಕಠಿಣ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಒಂದು ಕಡೆ ಬಿಬಿಎಂಪಿ, ಮತ್ತೊಂದು ಕಡೆ ಗುತ್ತಿಗೆದಾರರು, ಒಂದು ಕಡೆ ಸರ್ಕಾರ, ಮತ್ತೊಂದು ಕಡೆ ವಿರೋಧ ಪಕ್ಷ, ಈ ಎಲ್ಲದರ ಮಧ್ಯೆ ಇದೀಗ ರಾಜ್ಯಪಾಲರು ಕೂಡ ಮಧ್ಯ ಪ್ರವೇಶ ಮಾಡೋದಕ್ಕೆ ಸನ್ನದ್ಧರಾಗಿ ನಿಂತಿರುವಂತ ಕಾಣ್ತಾ ಇದೆ. ಮತ್ತೊಂದು ಕಡೆಯಿಂದ ವಿರೋಧ ಪಕ್ಷ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ 15% ಕಮಿಷನ್ ಆರೋಪ ಏನ್ ಮಾಡ್ತಾ ಇದೆ, ಇದು ಕೇವಲ ರಾಜ್ಯಕ್ಕೆ ಸೀಮಿತವಾಗಿಡದೆ ಲೋಕಸಭಾ ದೃಷ್ಟಿಯಿಂದ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದನ್ನು ಚರ್ಚೆಗೆ ಗ್ರಾಸ ಮಾಡುವಂತ ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಆ ಪ್ಲಾನ್ ಏನಿದೆ ವರ್ಕೌಟ್ ಆದ್ರೆ ಖಂಡಿತವಾಗಿಯೂ ರಾಜ್ಯಪಾಲರ ಇಂಟರ್ಫಿಯರೆನ್ಸ್ ಏನಿದೆ ಇದು ಮತ್ತೆ ದೇಶವ್ಯಾಪಿ ಚರ್ಚೆ ಆಗುತ್ತೆ. ಆ ಕಳೆದ ಚುನಾವಣೆ 2023 ವಿಧಾನಸಭಾ ಚುನಾವಣಾ ಅವಧಿಯಲ್ಲೂ ಕೂಡ ಕಾಂಗ್ರೆಸ್ಗೆ ಬಹಳ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದ್ದು ಈ ಒಂದು ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪ. ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನ ಕಾಂಗ್ರೆಸ್ ತನ್ನ ರಾಷ್ಟ್ರೀಯ ನಾಯಕರಲ್ಲೂ ಕೂಡ
ಹೇಳಿಸಿ ಬಿಜೆಪಿಗೆ ಮುಖಭಂಗ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇದೀಗ ಬಿಜೆಪಿ ಕೂಡ ಅದೇ ರೀತಿಯಾಗಿರುವಂತ ಕೆಲಸವನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಒಂದು ವೇಳೆ ಈ ರೀತಿ ಆದ್ರೆ ರಾಜ್ಯಪಾಲರ ಈ ಒಂದು ಬಿಬಿಎಂಪಿ ಕಮಿಷನರ್ಗೆ ಮಾಹಿತಿ ಕೊಡಿ ಅನ್ನುವಂತ ಒಂದು ಬುಲಾವ್ ಏನಿದೆ, ಇದು ಮತ್ತಷ್ಟು ದೊಡ್ಡ ದೇಶವ್ಯಾಪಿ ಚರ್ಚೆಗೆ ಕಾರಣ ದಾರಿ ಮಾಡಿಕೊಡುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಶ್ರುತಿ. ಓಕೆ ಆಶಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ ಮಾಹಿತಿಗಾಗಿ. ನೋಡ್ಬೇಕು ಹಾಗಾದ್ರೆ ಇನ್ನು ಡಿಕೆಶಿ ಗುತ್ತಿಗೆದಾರರ ನಡುವೆ ಒಂದ್ ಕಡೆಗೆ ಕಮಿಷನ್ ದಂಗಲ್, ಬೃಹತ್ ಗುತ್ತಿಗೆದಾರರ ನೆರವಿಗೆ ಬಿಜೆಪಿ ಶಾಸಕರು ಕೂಡ ಬೆಂಗಾವಲಾಗಿ ನಿಂತುಕೊಂಡಿದ್ದಾರೆ. ಇವತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬೃಹತ್ ಗುತ್ತಿಗೆದಾರರ ನೆರವಿಗೆ ಬಿಜೆಪಿಯ ಶಾಸಕರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಇವತ್ತು ಪದ್ಮನಾಭನಗರದ ಬಿಜೆಪಿಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಈಗಾಗಲೇ ನಡೀತಾ ಇದೆ. ಬಿಲ್ ಕ್ಲಿಯರ್ಗೆ ಡಿಕೆ ಶಿವಕುಮಾರ್ ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಇದೀಗ ಬೆಂಗಳೂರಿನ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಹಾಗಾಗಿ ಆ ಬೆಂಗಳೂರಿನ ಗುತ್ತಿಗೆದಾರರ ಬೆಂಬಲಕ್ಕೆ ಬಿಜೆಪಿಯವರು ನಿಂತ್ಕೊಂಡಿದ್ದಾರೆ. ಎಸ್ಪೆಷಲಿ ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಬನ್ನಿ ನೋಡ್ತಾ ಹೋಗೋಣ. ಕೊಡಕ್ ಸಾಧ್ಯನಾ ಅಂತ ಹೇಳಿದ್ರಿ, ತನಿಖೆ ಮಾಡಿಸಿ ಆಮೇಲೆ ಕೊಡ್ತೀರಿ ಅಂತ ಹೇಳಿದ್ರಿ. ಈಗ ಕೊಡಿ. ಈಗ ಆಯ್ತಪ್ಪ, ಈ ಎಲ್ಲಾ ಕಾಂಟ್ರಾಕ್ಟ್ಗಳು ಹೇಳಿದ್ರಲ್ಲ 23 ವರ್ಷ 25 50 ವರ್ಷ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟರ್, ಇಂಜಿನಿಯರ್ಗಳು ಎಲ್ಲ ಅಷ್ಟು ವರ್ಷ 30 ವರ್ಷ ಇದ್ದಾರೆ. ನೀವೇನು ಸತ್ಯ ಹರಿಶ್ಚಂದ್ರ ಆಗಿದ್ರೆ ಈ 3 ವರ್ಷದ ಯಾಕೆ? ನಿಮ್ಮ ಅವಧಿ ಇದೆಯಲ್ಲ 2013, ಅಲ್ಲಿಂದಾನೇ ಕೊಟ್ಬಿಡಿ. ನೀವು ನಿಜವಾಗೂ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳಾಗಿದ್ರೆ ಅಲ್ಲಿಂದಾನೇ ಕೊಡಿ. ಏನಿದೆ, ನೀವು ಒಳ್ಳೆಯರಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಸತ್ಯ ಹರಿಶ್ಚಂದ್ರ ನಡ್ಕೊಂಡು ಹೋಗಿದ್ನಲ್ಲ, ಅದರಿಂದ ಅದನ್ನು ಕೊಡಿ. ಯಾಕೆ ಧೈರ್ಯ ಇಲ್ಲ? ಮತ್ತೆ ಮಂತ್ರಿಗಳು ಹೇಳಿದ್ದಾರೆ, ನೀವು ರಾಷ್ಟ್ರಪತಿಗನ ಕೊಡಿ, ಪ್ರಧಾನಿಗನ ಕೊಡಿ, ಚೀಫ್ ಜಸ್ಟಿಸ್ಗನ ಕೊಡಿ, ನಾನು ಯಾರಿಗೂ ಭಯ ಬೀಳಲ್ಲ, ನಾನು ಅಂದ್ರೆ ಭಯ ಇಲ್ಲ, ಭಯ ಅನ್ನೋದು ನನ್ನ ಡಿಕ್ಷನರಿಗೆ ಇಲ್ಲ ಅಂತ ಹೇಳಿದ್ದೀರ. ಅಂದ್ರೆ ಇವರೆಲ್ಲ ಯಾರಂಗಾರೆ? ನ್ಯಾಯಾಲಯಕ್ಕೂ ಭಯ ಬೀಳಲ್ಲ, ರಾಷ್ಟ್ರಪತಿಗೂ ಭಯ ಬೀಳಲ್ಲ ಅಂದ್ರೆ ಏನಿದು? ಬಿನ್ ಲ್ಯಾಡನ್ ಸರ್ಕಾರನ ಇದು? ಏನ್ ಸರ್ಕಾರ ಇದು? ಎಲ್ಲರೂ ಯಾರೇ ಆದರೂ ತನಿಖಾ ಸಂಸ್ಥೆಗಳಿಗೆ ಭಯ ಬೀಳಬೇಕಲ್ಲ. ಮತ್ತೆ ನೀವೆಲ್ಲ ಇವಾಗ ಏನು ನಾನೆಲ್ಲ ನೋಡಿದ್ದೀನಿ. ಏನ್ರಿ, ಮೋಸ ಮಾಡಿರೋರಿಗೆಲ್ಲ ಬಿಲ್ ಕೊಡ್ಬೇಕನ್ರಿ, ಕಳ್ತನ ಮಾಡಿರೋರಿಗೆಲ್ಲ ಬಿಲ್ ಕೊಡ್ಬೇಕನ್ರಿ, ದುಡ್ಡು ಹೊಡೆದಿರೋರಿಗೆಲ್ಲ ಬಿಲ್ ಕೊಡ್ಬೇಕನ್ರಿ ಅಂತ ಪ್ರಶ್ನೆ ಕೇಳಿದ್ದೀರಾ. ನೀವು ಕೇಳಿರೋರೆಲ್ಲ ಕಾಂಗ್ರೆಸ್ ಅವರೆಲ್ಲ ಬೇಲಲ್ಲಿದ್ದೀರಲ್ಲ, ಈಗ ಎಲ್ಲ ಬೇಲಲ್ಲಿದ್ದೀರಲ್ಲ. ಮೊನ್ನೆ ತಾನೇ ನಿಮ್ಮ ನಾಯಕರು 2 ವರ್ಷ ಜೈಲು ಶಿಕ್ಷೆ ಆಗಿ ಈಗ ಸುಪ್ರೀಂ ಕೋರ್ಟ್ ಬೇಲಲ್ಲಿದ್ದೀರಾ. ನೀವೆಲ್ಲ ನೀವು ಎಲ್ಲ ಬೇಲಲ್ಲಿ ಇರುವಂತ ಜನ. ನೀವು ಕರಪ್ಷನ್ ಕೇಸ್ಗಳು, ಬೇರೆ ಬೇರೆ ಕೇಸ್ಗಳಲ್ಲಿ ನೀವು ಸತ್ಯ ಹರಿಶ್ಚಂದ್ರನ ಮಾತಾಡುವಂಥದ್ದು, ಅದೇನು ಹೇಳ್ತಾರಲ್ಲ, ದೆವ್ವದ ಬಾಯಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ನೀವೇ ಅಪರಾಧಿಗಳು. ನೀವು ಕಾಂಟ್ರಾಕ್ಟರ್ನ ಕಂಡ್ರು ಅಂತಂದ್ರೆ ಅವ್ರು ಏನ್ ತಿಳ್ಕೊಂಬೋದು? ಇಲ್ಲೇನೋ ಮಾತಾಡಕ್ಕಾಗಲ್ಲ, ಅವ್ರ ಒಳಗಡೆ ಏನೇನು ಮಾತಾಡಿರ್ತಾನೆ. ಯಾರೋ ಮಾತಾಡಿದಾನಲ್ಲ, ಅವನು ಏನೇನು ಹೇಳಿದ್ದಾರೆ. ಅದರಿಂದ ಈ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಕ್ ಹೊರಟಿದ್ದೀರಿ. ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಕೆಲಸನ ಸ್ಟಾಪ್ ಮಾಡು, ಪ್ಲಾನ್ ಸ್ಯಾಂಕ್ಷನ್ ಇಲ್ಲ, ಅನಾಥರೈಸ್ ಆಗಿ ನೀನೇ ಕಟ್ಕೋ. ರಸ್ತೆಗಳಲ್ಲಿ ಕಷ್ಟದ ರಾಶಿ ಬಿದ್ದಿದೆ, ಡಬರೀಸ್ಗಳು ಕಳೆದ 3 ತಿಂಗಳು 2 ತಿಂಗಳು 3 ತಿಂಗಳಿಂದ ರಾಶಿ ಬಿದ್ದಿದೆ. ರೋಡ್ ಪಕ್ಕ ನೋಡಿ, ಗಬ್ಬು ನಾರ್ತಾ ಇದೆ 2 ತಿಂಗಳಿಂದ. ಡಬ್ರೀಸ್ ಬಿದ್ದಿರೋದು ಒಂದು 5,000 10,000 ಲೋಡ್ ಆಗುತ್ತೆ. ಇನ್ನು ಇದು ಒಂದು ಕಡೆಗೆ ಆರ್ ಅಶೋಕ್ ಅವರ ವಾಗ್ದಾಳಿ ಆಯ್ತು ಅಂತ ಹೇಳಿದ್ರೆ, ಮತ್ತೊಂದು ಕಡೆಗೆ ಕಾನೂನು ಪ್ರಕಾರ ಏನಿದ್ರು ತನಿಖೆ ಮಾಡಬೇಕು, ಕೆಲಸಕ್ಕೆ ಜನರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಂಪಣ್ಣ ಅವರು ಈ ಹಿಂದೆ ದೂರನ್ನ ಕೊಟ್ಟಿದ್ರು, ನ್ಯಾಯ ಒದಗಿಸಬೇಕು, ಕಾನೂನು ಪ್ರಕಾರ ತನಿಖೆ ಅಂತ ನಾವು ಹೇಳಿದ್ದೇವೆ. ಯಾರು ಏನೇ ಮಾಡಿಕೊಂಡ್ರು, ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟರು ನಾನು ಯಾವ ಬೆದರಿಕೆಗೂ ಕೂಡ ಬಗ್ಗಲ್ಲ ಅಂತ ಉಪಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ಏನ್ ಹೇಳ್ತದೆ, ತನಿಖೆ ಮಾಡಬೇಕು ಅಂತ ಹೇಳಿದೀವಿ. ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೆಂಪಣ್ಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕೆಂಪಣ್ಣಗೆ ನ್ಯಾಯ ಒದಗಿಸ್ಕೊಡ್ಬೇಕು,
ಕೆಲಸಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಸರ್ಕಾರಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಪ್ರಚಾರಕ್ಕೋಸ್ಕರ ಯಾರು ಬೇಕಾದ್ರೂ ಹೋಗ್ಲಿ, ಡೆಲ್ಲಿಗೆ ಯಾರು ಕರೀತಾ ಇದ್ದಾರೆ ಅಂತ ಗೊತ್ತು ನನಗೆ, ಬಂದ್ ಸ್ಟೇಟ್ಮೆಂಟ್ ಕೊಡಿ ಅಂತ ಗೊತ್ತು, ಪ್ರೆಸ್ ಮುಂದೆ ಯಾರು ಕಳಿಸ್ತಾ ಇದಾರೆ ಗೊತ್ತು, ಎಲ್ಲ ಕಳಿಸ್ಲಿ. ಇವ್ರು ಯಾರು ಎತ್ಕಟ್ಟು ಅವ್ರ ಹೊಟ್ಟೆ ತುಂಬಲ್ಲ. ನಾವೇನು ತನಿಖೆ ಆರ್ಡರ್ ಮಾಡಿದೀವಿ, ಅವ್ರವ್ರು ಮಾಡಿರುವಂತ ಕೆಲಸನ ಅವ್ರು ಪ್ರೂವ್ ಮಾಡಲಿ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಸರ್ಕಾರ ಮಾಡ್ತಾರೆ. ಎಲ್ಲೋ ಒಂದ್ ಕಡೆಗೆ ಗುತ್ತಿಗೆದಾರರ ಸಂಘದಲ್ಲೇ ಬೃಹತ್ ಒಡಕು ಶುರುವಾಗಿದ್ಯಾ? ಒಂದ್ ಕಡೆಗೆ ಬೃಹತ್ ಸಣ್ಣ ರಾಜ್ಯ ಗುತ್ತಿಗೆದಾರರ ನಡುವೆಯೇ ಒಡಕು ಉಂಟಾಯ್ತಾ? ಒಂದ್ ಕಡೆಗೆ ತನಿಖೆಗೆ ಬೆಂಬಲಿಸಿರುತ್ತಾರೆ ಕೆಲವರು, ಇನ್ನು ಕೆಲವರು ವಿರುದ್ಧವಾಗೇ ಇದ್ದಾರೆ. ಇಲ್ಲಿ ಅವರವರ ನಡುವೆಯೇ ಒಗ್ಗಟ್ಟಿಲ್ಲ, ಗುತ್ತಿಗೆದಾರರ ನಡುವೆ. ಸೊ ಅವರವರೇ ಇಲ್ಲಿ ಡಿವೈಡ್ ಆಗ್ಬಿಟ್ರ ಅಂತ ಅನ್ನಿಸ್ತಾ ಇದೆ. 15% ಕಮಿಷನ್ ಅಂತ ಬೃಹತ್ ಗುತ್ತಿಗೆದಾರರು ಆರೋಪ ಮಾಡಿದ್ರೆ, ಡಿಕೆಶಿ ಪರ ನಿಂತ್ಕೊಂಡಿದ್ದಾರೆ ಸಣ್ಣ ಹಾಗೆ ಮಧ್ಯಮ ಗುತ್ತಿಗೆದಾರರು. ನಾಳೆ ದಿಢೀರಂತ ಮತ್ತೊಂದು ಕಡೆಗೆ ಕೆಂಪಣ್ಣ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಹಾಗಾಗಿ ಕೆಂಪಣ್ಣ ಅವರ ಸುದ್ದಿಗೋಷ್ಠಿ ಬಹಳ ರೀತಿಯ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ. ಇವತ್ತು ಆರ್ ಅಶೋಕ್ ಅವರು ಕೆಲವೊಂದಿಷ್ಟು ಜನ ಗುತ್ತಿಗೆದಾರರ ಜೊತೆಯಲ್ಲಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ನಾಳೆ ನೋಡಿದ್ರೆ ಕೆಂಪಣ್ಣ ಅವರು ಕೂಡ 40% ಕಮಿಷನ್ ಆರೋಪ ಏನು ಮಾಡಿದ್ರು ಕೆಂಪಣ್ಣ ಅವರು ಕಳೆದ ಬಾರಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ, ಅದೇ ಕೆಂಪಣ್ಣ ಅವರು ಇವತ್ತು ನಾಳೆ ಸುದ್ದಿಗೋಷ್ಠಿಯನ್ನ ನಾಳೆ ದಿಢೀರಂತ ಕರೆದಿದ್ದಾರೆ. ನೋಡ್ಬೇಕು ನಾಳೆ ಆ ಸುದ್ದಿಗೋಷ್ಠಿಯಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಆ ಸುದ್ದಿಗೋಷ್ಠಿಯ ಹಿನ್ನೆಲೆ ಏನು, ಹಾಗಾದ್ರೆ ದಿಢೀರಂತ ಕೆಂಪಣ್ಣ ಅವರು ಸುದ್ದಿಗೋಷ್ಠಿಯನ್ನ ಕರೆಯಲಿಕ್ಕೆ ಕಾರಣ ಏನು? ಕೆಲವೊಂದಿಷ್ಟು ಜನ ಡಿಕೆ ಶಿವಕುಮಾರ್ ಅವರ ಮೇಲೆ 15% ಕಮಿಷನ್ ಆರೋಪ ಮಾಡ್ತಾ ಇದ್ರೆ, ಇನ್ನು ಕೆಲವೊಂದಿಷ್ಟು ಜನರು ಅವರ ಪರವಾಗಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಟ್ನಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ನಡುವೆಯೇ ಒಗ್ಗಟ್ಟಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಒಂದ್ ಕಡೆಗೆ ಹೇಮಂತ್ ಅವರು ಗುತ್ತಿಗೆದಾರರ ಸಂಘದವರು ಹೇಮಂತ್ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ. ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ನಮಗೆ ಕಮಿಷನ್ ಕೇಳ್ತಾ ಇದ್ದಾರೆ, ನಮ್ಮ ಬಾಕಿ ಬಿಲ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ ಅನ್ನೋ ಒಂದು ಓಪನ್ ಆಗಿ ಒಂದು ಆರೋಪವನ್ನ ಮಾಡ್ತಾರೆ. ಮತ್ತೊಂದು ಕಡೆಗೆ ಅದೇ ಗುತ್ತಿಗೆದಾರರ ಬೇರೆ ಸಂಘದವರು ಹೇಳ್ತಾರೆ, ಅಂದ್ರೆ ಅದೇ ಗುತ್ತಿಗೆದಾರ ಸಂಘದ ಬೇರೆ ಸದಸ್ಯರು ಹೇಳ್ತಾರೆ, ನಮ್ಗೆ ಯಾರು ಕೂಡ ಕಮಿಷನ್ ಕೇಳಲಿಲ್ಲ, ಯಾವ ಸಚಿವರು ಕೂಡ ಕೇಳಲಿಲ್ಲ ಅಂತ ಹೇಳೋದ್ರ ಮುಖಾಂತರ ಡಿಕೆಶಿ ಪರವಾಗಿ ಬ್ಯಾಟ್ ಬೀಸುವಂತಹ ಕೆಲಸವನ್ನ ಸಣ್ಣ ಗುತ್ತಿಗೆದಾರರು ಮಾಡ್ತಾರೆ. ಮತ್ತೊಂದು ಕಡೆಗೆ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಕೆಂಪಣ್ಣ ಅವರು ಕೂಡ ನಾಳೆ ದಿಢೀರ್ ಅಂತ ಹೇಳಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇದೆಲ್ಲವೂ ಕೂಡ ಸಾಕಷ್ಟು ರೀತಿಯಾದಂತಹ ಗೊಂದಲಗಳನ್ನ ಉಂಟು ಮಾಡ್ತಾ ಇದೆ. ಒಂದು ಕಡೆಗೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪ ಮಾಡ್ತಾ ಇರುವಂತಹ ಗುತ್ತಿಗೆದಾರರು, ಮತ್ತೊಂದು ಕಡೆಗೆ ಕೆಲವೊಂದಿಷ್ಟು ಜನ ಗುತ್ತಿಗೆದಾರರು ನಮ್ಗೆ ಯಾರು ಕೂಡ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕೆಂಪಣ್ಣ ಅವರು ದಿಢೀರ್ ಅಂತ ಸುದ್ದಿಗೋಷ್ಠಿಯನ್ನ ಕರೆದಿರುವುದು ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಹುಟ್ಕೊಳ್ಳೋ ಹಾಗೆ ಮಾಡಿದೆ. ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ. ಇನ್ನು ನಮ್ಮ ಬಳಿ ಯಾವ ಸಚಿವರು ಕೂಡ ಕಮಿಷನ್ ಅನ್ನ ಕೇಳಿಲ್ಲ, ಬಿಲ್ ಬಾಕಿ ಇದೆ, ಬಿಡುಗಡೆಗೆ ಕಾಲಾವಕಾಶ ಬೇಕಾಗುತ್ತೆ ಅಂತ ಸಣ್ಣ ಮಧ್ಯಮ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನಾಗೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಂತ ರೀತಿಯಲ್ಲಿ ಇದೀಗ ರಾಜ್ಯದಲ್ಲಿರುವಂತಹ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ತಿರುಗಿ ಬಿದ್ದಿರುವಂತದ್ದು, ಕಮಿಷನ್ ಆರೋಪವನ್ನ ನೇರವಾಗಿ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ಇದೀಗ ಬಿಜೆಪಿಯ ಹಿರಿಯ ನಾಯಕರನ್ನ ಭೇಟಿಯಾಗಿ ಒತ್ತಡ ಹೇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ 18 ಜೊತೆಗೆ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರು ಏನ್ ಹೇಳ್ತಿದ್ದಾರೆ, ಅವರ ವರ್ಷನ್ ಏನು ಅಂತ ಕೂಡ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ಬಿಬಿಎಂಪಿ ಗುತ್ತಿಗೆದಾರರ ಸಂಘ ಇರಬಹುದು, ರಾಜ್ಯ ಗುತ್ತಿಗೆದಾರರ ಸಂಘ ಇರಬಹುದು, ಇವರೆಲ್ಲರೂ ಕೂಡ ಈ ಸರ್ಕಾರದ ವಿರುದ್ಧನೂ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಲ್ಗಳು ಕ್ಲೈಮ್ ಆಗ್ತಾ ಇಲ್ಲ, ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ. ಹೀಗಾಗಿ ಇವರು ಬಿಜೆಪಿಯ ಹಿರಿಯ ನಾಯಕರ ಜೊತೆ ಭೇಟಿ ಮಾಡೋದು, ಅವರಿಗೆ ಮನವಿಯನ್ನ ಸಲ್ಲಿಸುವಂತದ್ದು, ಸರ್ಕಾರದ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ವರ್ಷನ್ ಏನು ಸರ್ ಇದರಲ್ಲಿ? ಸರ್, ನಮ್ಮ ವರ್ಷನ್ ಅಂತ ಏನಿಲ್ಲ ಸರ್. ನಾವು ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು, ನಾವು ವಾರ್ಡ್ ಮಟ್ಟದ ಕಾಮಗಾರಿಯನ್ನು ನಿರ್ವಹಿಸುವಂತ ಗುತ್ತಿಗೆದಾರರು. ನಾವೆಲ್ಲ 20 ರಿಂದ 50 ಲಕ್ಷದ ಒಳಗೆ ಕಾಮಗಾರಿ ನಿರ್ವಹಿಸುವಂತ ಗುತ್ತಿಗೆದಾರರು. ವಾರ್ಡ್ ಮಟ್ಟದ ಕಾಮಗಾರಿ ನಿರ್ವಹಿಸ್ತಿರೋದ್ರಿಂದ ನಾವು ಮಾನ್ಯ ಮುಖ್ಯಮಂತ್ರಿಯವರನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನು ಸಹ ಹಲವಾರು ಸಾರಿ ಭೇಟಿ ಮಾಡಿದ್ದೀವಿ. ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ದೀವಿ. ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ನೈಜತೆಯನ್ನು ಪರಿಶೀಲಿಸಿ ಪೇಮೆಂಟ್ ಮಾಡೋದಕ್ಕೆ ಹೇಳಿದ್ದಾರೆ. ಆ ರೀತಿಯಾಗಿ ಸ್ವಲ್ಪ ಡಿಲೇ ಆಗುತ್ತೆ, ವೆಯ್ಟ್ ಮಾಡಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಅಧಿಕಾರಿಗಳೇ ಆಗಲಿ ಅಥವಾ ಇವಾಗ ಬಂದಿರೋ ಸರ್ಕಾರನೇ ಆಗಲಿ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರ ಹತ್ರ ಯಾವುದೇ ರೀತಿಯಾದ ಕಮಿಷನ್ ಆಗಲಿ ಮತ್ತೊಂದನ್ನೇ ಆಗಲಿ ಬೇಡಿಕೆ ಇಟ್ಟಿಲ್ಲ ಅಂತ ಹೇಳೋದಕ್ಕೆ ತಿಳಿಸ್ಬಿಡ್ತೀವಿ. ಈಗ ಮಾಡ್ತಾ ಇರೋಂತ ಆರೋಪ ಏನಿದೆ ಅದು ಸುಳ್ಳು ಅಂತ ಹೇಳ್ತಾ ಇದೆ ಸರ್. ನಾವೊಂದು ಸುಳ್ಳು ನಿಜ ಅನ್ನೋದ್ರ ಬಗ್ಗೆ ನಾನು ಹೇಳೋದಿಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಾವು ಅವ್ರ ಬಳಿಯಿಂದ ಕೇಳಿದ್ರೆ ಒಳ್ಳೇದು. ಯಾಕೆಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಯಾಕೆಂದ್ರೆ ನಾವು ವಾರ್ಡ್ ಮಟ್ಟದಲ್ಲಿ ಕೆಲಸ ಮಾಡೋರು ಸರ್.
ಆ ರೀತಿಯಾಗಿ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ನಾವು ಖಂಡಿಸ್ತೀವಿ, ನಮ್ಮ ಅಸೋಸಿಯೇಷನ್ ಇಂದ ಖಂಡಿಸ್ತೀವಿ. ಯಾಕೆಂದ್ರೆ ಅವರಿಂದ ತೊಂದರೆ ಆಗಿದೆಯೋ ಇನ್ನೊಂದಾಗಿದೆಯೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಸಣ್ಣ ಮತ್ತು ಮಧ್ಯಮ ತುಂಬಾ ತೊಂದರೆಲಿದ್ದಾರೆ. ಸರ್, ನಿಮಗೆ ಎಷ್ಟು ಬಿಲ್ ಬರೋದು ಬಾಕಿ ಇದೆ ಸರ್ ಬೆಂಗಳೂರಲ್ಲಿ ಬಿಬಿಎಂಪಿ? ನಮಗೆ 2595 ಕೋಟಿ 42,95,864 ರೂಪಾಯಿಗಳ ಪೆಂಡಿಂಗ್ ಬಿಲ್ಸ್ ಇದೆ. ಏಪ್ರಿಲ್ 2021ರಿಂದ ಜೂನ್ 2023ರವರೆಗೆ ಇದು ಪೆಂಡಿಂಗ್ ಇರುತ್ತೆ ಸರ್. ನೀವೆಲ್ಲ ನೇರವಾಗಿ ಬಿಬಿಎಂಪಿ ಇಂದ ಗುತ್ತಿಗೆ ತಗೊಂಡಿರೋರ ಅಥವಾ ಗುತ್ತಿಗೆ ತಗೊಂಡವ್ರ ಹತ್ರ ಉಪಗುತ್ತಿಗೆ? ನೇರವಾಗಿ ಬಿಬಿಎಂಪಿ ಇಂದ ಗುತ್ತಿಗೆ ತಗೊಂಡಿರೋ ಸರ್. ನಾವು ವಾರ್ಡ್ ಮಟ್ಟದ ಕಾಮಗಾರಿಗಳನ್ನು ಮಾತ್ರ ನಿರ್ವಹಿಸೋ ಗುತ್ತಿದಾರರುಗಳು ಸರ್. ಈಗ ಡಿಕೆಶಿಯನ್ನ ಭೇಟಿ ಮಾಡುವಂತ ಪ್ರಯತ್ನ ಏನಾದ್ರು ಮಾಡಿದ್ರ? ಏನ್ ಹೇಳಿದ್ರು ಸರ್? ನಾವು 4 ರಿಂದ 5 ಸಾರಿ ಆಲ್ರೆಡಿ ಭೇಟಿ ಮಾಡಿದೀವಿ. ಮೊನ್ನೆನೂ ಕೂಡ ಭೇಟಿ ಮಾಡಿದೀವಿ. ಅವರು ಪಾಸಿಟಿವ್ ಆಗಿದ್ದಾರೆ, ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರು ನೈಜತೆಯನ್ನು ಪರಿಶೀಲಿಸಿ ಆದಷ್ಟು ಶೀಘ್ರವಾಗಿನೇ ನಿಮ್ಮ ಹಣನ ನಾನು ಬಿಡುಗಡೆ ಮಾಡಿಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಮೊನ್ನೆ 8ನೇ ತಾರೀಕು ಕೂಡ ನಾವು ಅವರು ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿದ್ದು. ಅವರು ನಮಗೆ ಭರವಸೆ ನೀಡಿದ್ದಾರೆ, ಆದಷ್ಟು ಶೀಘ್ರವಾಗಿ ಹಣ ಬಿಡುಗಡೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಭರವಸೆ ನೀಡಿದ್ದಾರೆ. ದೊಡ್ಡ ಗುತ್ತಿಗೆದಾರರು ಹೇಳೋ ತರ ಯಾವುದೇ ರೀತಿಯಾಗಿರುವಂತಹ ಕಮಿಷನ್ ಈಗ ಸದ್ಯಕ್ಕೆ ನಡೀತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ನಮ್ಮ ಬಳಿ ಇಲ್ಲಿವರೆಗೂ ಯಾವುದೇ ರೀತಿಯಾದ ಕಮಿಷನ್ ಕೇಳಿಲ್ಲ. ತಾವು ಯಾರು ಅದನ್ನ ಇದ್ ಮಾಡಿದ್ದಾರೆ, ತಾವು ಅವ್ರ ಹತ್ರನೇ ಪ್ರಶ್ನೆ ಕೇಳಿದ್ರೆ ತುಂಬಾ ಪ್ರೇರಿತ ಅಂತೀರಾ ಸರ್? ನಮಗೆ ರಾಜಕೀಯ ಪ್ರೇರಿತ ಇನ್ನೊಂದು ಪ್ರೇರಿತ ನಮಗೆ ಬೇಕಾಗಿಲ್ಲ ಸರ್. ನಾವೆಲ್ಲರೂ ಗುತ್ತಿಗೆದಾರರು, ಅವರು ಗುತ್ತಿಗೆದಾರರು, ನಾವು ಗುತ್ತಿಗೆದಾರರು. ನಾವಿಲ್ಲಿ ಕಾಮಗಾರಿ ಮಾಡೋದಕ್ಕೆ ಬಂದಿದ್ದೀವಿ ಹೊರತು ರೋಡಲ್ಲಿ ನಿಂತ್ಕೊಂಡು ಇಲ್ಲದೇ ಇರೋ ಸ್ಟೇಟ್ಮೆಂಟ್ಗಳು ಕೊಡೋದಕ್ಕೆ ನಾವು ಬಂದಿಲ್ಲ. ನಾವು ಯಾವುದೇ ಸರ್ಕಾರಗಳಿದ್ರು ನಾವು ಕಾಮಗಾರಿನ ನಿರ್ವಹಿಸಬೇಕು, ಅದು ನಮ್ಮ ವೃತ್ತಿ. ಅದು ದಯವಿಟ್ಟು ಅದನ್ನ ಎಲ್ಲರನ್ನೂ ಅರ್ಥ ಮಾಡಿಕೊಂಡು ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ, ತಮ್ಮ ಮೂಲಕ ಆದಷ್ಟು ಬೇಗ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆಗಳಾಗಿರುವಂತಹ ಅನಾನುಕೂಲಗಳನ್ನು ಸರಿಪಡಿಸಬೇಕು ಅಂತ ಅಂದ್ಬಿಟ್ಟು ಮನವಿ ಮಾಡ್ತೀನಿ ಸರ್ ತಮ್ಮ ಮುಖಾಂತರ. ಇದಿಷ್ಟು ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರ ಮಾತು. ನಮಗೇನು ಈಗ ರಾಜಕೀಯವಾಗಿ ತಿರುವನ್ನ ಪಡೆದುಕೊಳ್ತಾ ಇದೆ, ಅದೇ ಆ ರೀತಿಯಾಗಿರುವಂತಹ ಯಾವುದೇ ಸಮಸ್ಯೆ ನಮಗಿಲ್ಲ. ನಮ್ಮ ಬಿಲ್ ಅನ್ನ ನೇರವಾಗಿ ಸರ್ಕಾರ ಮುಂದೆ ನಿಂತು ಕ್ಲೈಮ್ ಮಾಡಿಕೊಡಬೇಕು ಅನ್ನುವಂತ ಒಂದು ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಅಶೋಕ್ ಮಲ್ಕಿ, ನ್ಯೂಸ್ 18 ಬೆಂಗಳೂರು. ಸರ್ಕಾರ ಮತ್ತು ಗುತ್ತಿಗೆದಾರರ ನಡುವೆ ಫೈಟ್ ಈಗ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ನಾಳೆ ಗುತ್ತಿಗೆದಾರರ ಸಂಘದಿಂದ ಸುದ್ದಿಗೋಷ್ಠಿ ಕೂಡ ಕರೆಯಲಾಗಿದೆ. ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಅಧ್ಯಕ್ಷರಾಗಿರುವಂತಹ ಕೆಂಪಣ್ಣ ಅವರು. ಕೆಲವೊಂದಿಷ್ಟು ಜನ ಆರೋಪ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಯಾವುದೇ ರೀತಿಯಾದಂತಹ ಕಮಿಷನ್ ಕೇಳಿಲ್ಲ, ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತಾರೆ. ಇನ್ನಿದೆಲ್ಲ ಬೆಳವಣಿಗೆಗಳ ಮಧ್ಯೆ ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದಂತಹ ಕೆಂಪಣ್ಣ ಅವರು ಬೆಂಗಳೂರು ಗುತ್ತಿಗೆದಾರರಿಂದ ಕಾಂಗ್ರೆಸ್ನ ವಿರುದ್ಧ ಏನು ಆರೋಪ ಬರ್ತಾ ಇದೆ, 15% ಕಮಿಷನ್ ಆರೋಪ ಮಾಡ್ತಾ ಇದ್ದಾರೆ ಒಂದು ಕಡೆಗೆ. ನಾಳೆ ಹಾಗಾದ್ರೆ ಕೆಂಪಣ್ಣ ಅವರು ಏನ್ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ? ನಾಳೆ ಬೆಳಗ್ಗೆ 11:30ಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಕೆಂಪಣ್ಣ ಅವರು. ಮಹತ್ವವನ್ನ ಪಡೆದುಕೊಂಡಿದೆ ಕೆಂಪಣ್ಣ ಅವರು ಕರೆದಿರುವಂತಹ ಈ ಸುದ್ದಿಗೋಷ್ಠಿ. ಈಗ ಆಲ್ರೆಡಿ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇರೋ ಹಿನ್ನೆಲೆಯಲ್ಲಿ ಕೆಂಪಣ್ಣ ಅವರ ಸುದ್ದಿಗೋಷ್ಠಿ ಏನಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಹುಟ್ಕೊಳ್ತಾ ಇದೆ. ವೆಲ್ಕಮ್ ಬ್ಯಾಕ್. ಸೊ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಒಂದು ಕಡೆಗೆ ರಾಜ್ಯದಲ್ಲಿ ನಡೀತಾ ಇದೆ. ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಸಿಎಂಗೆ ಡಿಕೆಶಿ ಹಾಗೆ ಚಲುವರಾಯಸ್ವಾಮಿ ಅವರದ್ದೇ ಟೆನ್ಷನ್ ಶುರುವಾಗಿರೋದು. ಇಬ್ಬರು ಸಚಿವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಈ ಲಂಚದ ಆರೋಪ ಇದೆಯಲ್ಲ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಲೆನೋವಾಗಿದ್ರೆ ಇದನ್ನೇ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಬಿಜೆಪಿಯವರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಗುತ್ತಿಗೆದಾರರ ಸಂಘದ ಕಡೆಯಿಂದ 15% ಕಮಿಷನ್ ಆರೋಪ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆಗೆ ಚಲುವರಾಯಸ್ವಾಮಿ ಅವರ ವಿರುದ್ಧ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಇಬ್ಬರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿಯವರು. ಬಿಜೆಪಿಯ ರಾಷ್ಟ್ರೀಯ ನಾಯಕರಿಂದ ರಾಜ್ಯ ನಾಯಕರಿಗೆ ಕರೆ ಬಂದಿದೆ. ಸಚಿವರ ವಿರುದ್ಧದ ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ ಈಗ ಆಲ್ರೆಡಿ ಬಿಜೆಪಿಯ ವರಿಷ್ಠರು. ಮಾಜಿ ಸಿಎಂ ಬೊಮ್ಮಾಯಿ ಹಾಗೆ ಬಿಎಲ್ ಸಂತೋಷ್ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದೆ ಬಿಜೆಪಿಯ ಹೈಕಮಾಂಡ್. ಸಚಿವರ ಭ್ರಷ್ಟಾಚಾರಕ್ಕೆ ದೊಡ್ಡ ಮಟ್ಟದಲ್ಲೇ ಕೌಂಟರ್ ಕೊಡೋದಕ್ಕೆ ಸೂಚನೆಯನ್ನ ಕೂಡ ರವಾನೆ ಮಾಡಿದಾರಂತೆ. ನೋಡ್ಬೇಕು ಇದು ಯಾವ ರೀತಿಯಾಗಿ ಬಿಜೆಪಿಯವರಿಗೆ ಅಸ್ತ್ರ ಆಗುತ್ತೆ ಅಂತ ಹೇಳಿ. ಕಮಿಷನ್ ಅಸ್ತ್ರ ಒಂದು ಏನಪ್ಪಾ ಅಂದ್ರೆ ಟಾರ್ಗೆಟ್ ಡಿಕೆಶಿ ಅಂತ. ಬೆಂಗಳೂರು ಗುತ್ತಿಗೆದಾರರು ಈಗ ಆಲ್ರೆಡಿ ಇರುವಂತಹ ಬಾಕಿ ಬಿಲ್ ಅನ್ನ ಕೊಡ್ಲಿಕ್ಕೆ 15% ಅಂದ್ರೆ 10 to 15% ಕಮಿಷನ್ ಕೇಳ್ತಿದ್ದಾರೆ ಅಂತ ಹೇಳಿ ನೇರವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಹೆಸರಲ್ಲಿ ಬಿಲ್ ಕ್ಲಿಯರ್ಗೆ ಕಮಿಷನ್ ಕೇಳ್ತಿದ್ದಾರಂತೆ ಅನ್ನೋ ಒಂದು ಆರೋಪ ಕೂಡ ಹರಿದಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಪಾಲರಿಗೆ ಗುತ್ತಿಗೆದಾರರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಟ್ವೀಟ್ ಮೂಲಕ ದೂರನ್ನ ಕೊಟ್ಟಿದ್ದಾರೆ, ಗುತ್ತಿಗೆದಾರರ ಕಡೆಯಿಂದ ಕೊಡಲಾಗಿದೆ. ನೋಡಬೇಕು. ಸೊ ಮತ್ತೊಂದು ಕಡೆಗೆ ಬಿಜೆಪಿ ಅವರ ಕಮಿಷನ್ ಅಸ್ತ್ರ 2 ಏನಪ್ಪಾ ಅಂತ ಹೇಳಿದ್ರೆ ಟಾರ್ಗೆಟ್ ಚಲುವರಾಯಸ್ವಾಮಿ. ಕೃಷಿ ಸಚಿವ ಚಲುವರಾಯಸ್ವಾಮಿಯ ವಿರುದ್ಧ ಈಗ ಆಲ್ರೆಡಿ ಲಂಚದ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ರಾಜ್ಯಪಾಲರಿಗೆ ಮಂಡ್ಯದ 7 ಕೃಷಿ ಅಧಿಕಾರಿಗಳಿಂದ ಪತ್ರ ಬರೆದಿದೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸದ್ದಾಗಿತ್ತು. ಅಧಿಕಾರಿಗಳಿಂದ 6 ರಿಂದ 8 ಲಕ್ಷ ರೂಪಾಯಿ ಲಂಚಕ್ಕೆ ಚಲುವರಾಯಸ್ವಾಮಿಯವರು ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಅಧಿಕಾರಿಗಳು ಹಾಗೆ ಲೆಟರ್ ಎರಡೂ ಕೂಡ ಫೇಕ್ ಅಂತ ಹೇಳಿ ಸರ್ಕಾರ ಒಂದು ಕಡೆಗೆ ಸ್ಪಷ್ಟೀಕರಣ ಕೊಡುವಂತಹ ಕೆಲಸವನ್ನ ಮಾಡಿ ಈ ವಿಚಾರಗಳು ನಿಜ ಅಲ್ಲ ಅಂತ ಹೇಳಿ ವಿಚಾರಗಳನ್ನ ಹೇಳಿತ್ತು.
ಸೊ ಈಗಾಗಲೇ ಪ್ರಕರಣಗಳ ಸಿಐಡಿ ತನಿಖಾ ಅಧಿಕಾರಿಗಳಿಂದ ತನಿಖೆ ಕೂಡ ನಡೀತಾ ಇದೆ. ಚಲುವರಾಯಸ್ವಾಮಿ ಅವರ ಈ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ವಿರುದ್ಧ ಕೂಡ ಲಂಚದ ಆರೋಪ ಕೇಳಿ ಬರ್ತಾ ಇತ್ತಲ್ಲ. ಒಂದು ಕಡೆಗೆ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆಗೆ ಚಲುವರಾಯಸ್ವಾಮಿ. ನೋಡಬೇಕು ಇದು ಬಿಜೆಪಿ ಅವರಿಗೆ ಯಾವ ರೀತಿಯಾಗಿ ಅಸ್ತ್ರಗಳಾಗಿ ಪರಿಣಮಿಸುತ್ತೆ ಅಂತ ಹೇಳಿ. ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಜಾಯ್ನ್ ಆಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗಾಗಲೇ ಒಂದು ಕಡೆಗೆ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆಗೆ ಚಲುವರಾಯಸ್ವಾಮಿ. ಸೊ ಈ ಇಬ್ಬರ ವಿಚಾರ ಮುಖ್ಯಮಂತ್ರಿಗಳಿಗೆ ತಲೆನೋವಾಗಿದ್ರೆ ಬಿಜೆಪಿ ಅವರಿಗೆ ಯಾವ ರೀತಿಯಾಗಿ ಬ್ರಹ್ಮಾಸ್ತ್ರಗಳು ಸಿಕ್ಕಂತಾಗಿದೆ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದಾಗಿ ಬಿಜೆಪಿ ಎಲ್ಲ ಒಂದ್ ಕಡೆ ತಲೆಕೆಡಿಸಿಕೊಂಡಿತ್ತು. ಈಗ ಒಂದ್ ರೀತಿ ಸ್ಟಾರ್ಟಿಂಗ್ ಇಂದಾನೆ ಸರ್ಕಾರ ರಚನೆ ಆದ ಒಂದು 2 ತಿಂಗಳಿಗೆ ಒಂದ್ ರೀತಿ ಸರ್ಕಾರದ ವಿರುದ್ಧವಾಗಿ ಒಂದಷ್ಟು ಅಸ್ತ್ರಗಳು ಈಗ ರಾಜ್ಯ ಬಿಜೆಪಿಗೆ ಸಿಕ್ಕಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಪ್ರಾರಂಭದಿಂದಲೇ ಒಂದ್ ರೀತಿ ಸರ್ಕಾರಕ್ಕೆ ಬಿಸಿ ಬಿಟ್ಟಿಸುವಂತ ನಿಟ್ಟಿನಲ್ಲಿ ಸಜ್ಜಾಗಿರುವಂತದ್ದು. ನೀವು ಹೇಳ್ದಂಗೆ ಈಗಾಗಲೇ ಸಚಿವ ಚಲುವರಾಯಸ್ವಾಮಿ ವಿರುದ್ಧವಾಗಿ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪ ಆಗಿರಬಹುದು, ಮತ್ತೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ 15% ಕಮಿಷನ್ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಹೀಗಾಗಿ 2 ವಿಚಾರಗಳನ್ನ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿ ಬಿಂಬಿಸುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಈಗಲಿಂದನೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರನ್ನ ಬೊಮ್ಮಾಯಿ ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಇದೇ ವಿಚಾರವಾಗಿ ವಿಸ್ತೃತವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಮತ್ತೆ ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಒಂದಷ್ಟು ವಿಚಾರಗಳ ಬಗ್ಗೆ, ಅಂದ್ರೆ ಸರ್ಕಾರದ ವಿರುದ್ಧವಾಗಿ ಏನೆಲ್ಲ ಭ್ರಷ್ಟಾಚಾರದ ಪ್ರಕರಣಗಳು ಕೇಳಿ ಬರ್ತಾ ಇದಾವೆ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ವಿವರವನ್ನ ಪಡೆದುಕೊಳ್ಳುವಂತ ಕೆಲಸವನ್ನು ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಈ ಸಂದರ್ಭದಲ್ಲೂ ಕೂಡ ಬೊಮ್ಮಾಯಿ ಅವರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏನು 40% ಕಮಿಷನ್ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ರು, ಅದರಿಂದ ಪಕ್ಷ ಕೂಡ ಒಂದು ರೀತಿ ಮುಜುಗರ ಅನುಭವಿಸಿತ್ತು ಮತ್ತು ಚುನಾವಣೆ ಕೂಡ ಸೋಲನ್ನ ಕಂಡಿದೆ. ಹೀಗಾಗಿ ಅದಕ್ಕೆ 2 ಪಟ್ಟು 3 ಪಟ್ಟು ಈಗ ನಿಮಗೆ ಅಸ್ತ್ರವಾಗಿ ಸಿಕ್ಕಿದೆ. ಹೀಗಾಗಿ ಇದನ್ನೇ ಬಳಸಿಕೊಳ್ಳೋದ್ರ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಹೋರಾಟವನ್ನ ಮಾಡಿ ಅನ್ನುವಂಥ ಸೂಚನೆಯನ್ನು ರಾಷ್ಟ್ರೀಯ ನಾಯಕರು ಈಗ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಸಂಜೆ 4 ಗಂಟೆಗೆ ಕೂಡ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಬೆಂಗಳೂರು ಬಿಜೆಪಿ ಶಾಸಕರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಒಂದು ರೀತಿ ಸಮರವನ್ನ ಸಾರಿರುವಂತದ್ದು. ಅಂದ್ರೆ ಬರುವಂತ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಒಂದು ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿ ದುಡ್ಡನ್ನ ಕಳಿಸುವಂತ ನಿಟ್ಟಿನಲ್ಲಿ ಒಂದು ರೀತಿ ಲೋಕಸಭಾ ಚುನಾವಣೆಗೆ ಒಂದು ರೀತಿ ಹಣವನ್ನ ಸರಬರಾಜು ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದು ರೀತಿ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಸಡ್ಡಿ ಹೊಡೆಯುವಂತ ನಿಟ್ಟಿನಲ್ಲಿ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ಕಾಮಗಾರಿಗಳನ್ನ ತಡೆ ಹಿಡಿದಿದ್ದಾರೆ. ಮತ್ತೆ 15% ಕಮಿಷನ್ ಅನ್ನು ಕೂಡ ಅಧಿಕಾರಿಗಳಿಂದ ಪಡ್ಕೊಳ್ತಾ ಇರುವ ಒಂದು ಆಪಾದನೆಯನ್ನು ಕೂಡ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಇದೇ ಒಂದು ವಿಚಾರವನ್ನ, ಅಂದ್ರೆ ಡಿಕೆ ಶಿವಕುಮಾರ್ ವಿಚಾರವನ್ನ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇದನ್ನು ಪ್ರಸ್ತಾಪವನ್ನ ಮಾಡುವಂತದ್ದು, ಆ ಮುಖಾಂತರವಾಗಿ ಕಾಂಗ್ರೆಸ್ಗೆ ಒಂದು ರೀತಿ ಮುಜುಗರವನ್ನ ತರುವಂತದ್ದು. ಮತ್ತೆ ಚಲುವರಾಯಸ್ವಾಮಿ ವಿರುದ್ಧವಾಗಿ ಕೂಡ ಪ್ರಕರಣ ಕೇಳಿ ಬಂದಿದೆ. ಆ ಒಂದು ವಿಚಾರವನ್ನು ಕೂಡ ಮಂಡ್ಯ ಭಾಗದಲ್ಲಿ ಸೀಮಿತವಾಗಿ ಅಲ್ಲಿ ದೊಡ್ಡ ಪ್ರತಿಭಟನೆಯನ್ನ ಮಾಡಿ ಒಂದು ರೀತಿ ರಾಜ್ಯ ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಮುಜುಗರವನ್ನು ತರುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಬರುವಂತ ದಿನಗಳಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಈ ಇಬ್ಬರ ಒಂದು ಅಸ್ತ್ರ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಅಸ್ತ್ರವಾಗಿ ಪರಿಣಮಿಸಿ ಒಂದು ರೀತಿ ಕಾಂಗ್ರೆಸ್ಗೆ ಇದು ದೊಡ್ಡ ಮಟ್ಟದಲ್ಲೂ ಕೂಡ ನುಂಗಲಾರದ ತುತ್ತಾಗಿ ಪರಿಣಮಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಬಿಜೆಪಿ ನಾಯಕರು ರಾಜ್ಯ ಮಟ್ಟದ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದನ್ನು ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೂಡ ಪ್ಲಾನ್ ಅನ್ನು ಮಾಡಿದ್ದಾರೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಇದೇ ಒಂದು ವಿಚಾರ ಒಂದು ರೀತಿ ಮುಖ್ಯಮಂತ್ರಿಗಳಿಗೆ ತಲೆನೋವಾಗಿರುವುದರ ಜೊತೆಗೆ ಒಂದು ರೀತಿ ಇರಿಸುಮರಿಸು ಆಗೋದ್ರ ಜೊತೆಗೆ ಕಾಂಗ್ರೆಸ್ಗೂ ಕೂಡ ಸವಾಲಾಗಬಹುದು. ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದೆ. ಸರ್ಕಾರದ ವಿರುದ್ಧ ಹಲವು ಆರೋಪಗಳಿವೆ. ಸರ್ಕಾರದ ವಿರುದ್ಧ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿರೋದು. ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತೆ, ಆದ್ರೆ ಇಲ್ಲಿ ನೋಡಿದ್ರೆ ಸರ್ಕಾರದ ವಿರುದ್ಧವೇ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಿಜಯೇಂದ್ರ ಅವರು ವಾಕ್ಪ್ರಹಾರವನ್ನ ನಡೆಸಿದ್ದಾರೆ. ಲಂಚ ಕೇಳಿದ್ರೆ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ಅವರ ಗಮನಕ್ಕೆ ತಂದ್ರೆ ಏನಾಗುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಗುತ್ತಿಗೆದಾರರಿಗೆ ಯಾವ ಪರಿಸ್ಥಿತಿ ಬಂದಿದೆ ನೋಡಿ ಅಂತ ಹೇಳಿ ವಿಜಯೇಂದ್ರ ಅವರು ಇದೀಗ ಸರ್ಕಾರದ ಕಾಲೆಳೆಯೋ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಕೇವಲ 45,000 ಕೋಟಿ ಸಾಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ತಮಗೆ ಅಂದಾಜಿರಲಿ, ಮುಂದಿನ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಕನಿಷ್ಠ 80-90 ಸಾವಿರ ಕೋಟಿ ಸಾಲವನ್ನು ಮಾಡೋರಿದ್ದಾರೆ. ತಮ್ಮ ಯೋಜನೆಗಳನ್ನು, ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಪೂರೈಸಬೇಕು ಅಂಥೇಳಿ 80-90 ಸಾವಿರಕ್ಕೂ ಹೆಚ್ಚು ಕೋಟಿ ಸಾಲವನ್ನು ಮಾಡೋದ್ರ ಮೂಲಕ ರಾಜ್ಯವನ್ನು ಸಾಲದಲ್ಲಿ ಹಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದಿದೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಗ್ತದೆ ಅಂಥೇಳಿ ಇವತ್ತದು ನಿಜ ಆಗ್ತಾ ಇದೆ. ಈ ಸರ್ಕಾರ ಬಂದು 3 ತಿಂಗಳಾಗಿದೆ. ಈಗಾಗಲೇ ಕಾಂಟ್ರಾಕ್ಟರ್ಗಳು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ನೇರವಾಗಿ ಮಂತ್ರಿಗಳ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ
ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಮತದಾರರನ್ನು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೇವೆ ಅಂತೇಳಿ ರಾಜ್ಯದ ಜನರಿಗೆ ಕಿವಿಗೆ ಹೂವನ್ನು ಮುಡಿಸಿ ಈಗ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ದುರಾದೃಷ್ಟ. ಅದರ ಒಂದಂತೂ ಸತ್ಯ. ಕಾಂಗ್ರೆಸ್ನವರ ಈ ಹಿಂದಿನ ಪೇ ಸಿಎಂ ವಾರ್ಗೆ ಬಿಜೆಪಿಯವರು ಪೇ ಸಿಎಸ್ ಅನ್ನೋ ತಿರುಗುಬಾಣವನ್ನು ತಿರುಗಿಸಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಮೇಲಿನ ಆರೋಪಕ್ಕೆ ಬಿಜೆಪಿ ವ್ಯಂಗ್ಯವಾಡಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟದ ಬ್ರಹ್ಮಾಸ್ತ್ರ ಸಿಕ್ಕಿತ್ತು, ಪೇ ಸಿಎಂ ಪೋಸ್ಟರ್ ವಾರ್. ಸೊ ಈಗ ಅದೇ ಬಿಜೆಪಿ ವ್ಯಂಗ್ಯ ಮಾಡೋ ನಿಟ್ಟಿನಲ್ಲಿ QR ಕೋಡ್ನಲ್ಲಿ ಚಲುವರಾಯಸ್ವಾಮಿ ಅವರ ಫೋಟೋ ಹಾಕಿಬಿಟ್ಟು ಅಭಿಯಾನವನ್ನ ಶುರು ಮಾಡ್ತಾ ಇದೆ. ಬಿಜೆಪಿ ಅಧಿಕಾರದಲ್ಲಿದ್ದ ವೇಳೆ 40% ಕಮಿಷನ್ ಆರೋಪಿಸಿ ಪೇ ಸಿಎಂ ಅಭಿಯಾನವನ್ನ ನಡೆಸಿದಂತಹ ಕಾಂಗ್ರೆಸ್ಗೆ ಇದೀಗ ಪೇ ಸಿಎಸ್ ಅನ್ನೋ ಒಂದು ಅಭಿಯಾನ ಮುಜುಗರಕ್ಕೆ ಈಡು ಮಾಡಿದೆ. ಇದೀಗ ಮಂಡ್ಯದ ಬಿಜೆಪಿ ಪೇ ಸಿಎಸ್ ಅಭಿಯಾನದ ಮೂಲಕ ತಿರುಗೇಟನ್ನ ಕೊಡ್ತಾ ಇದೆ. ಯಾವುದೇ ಟ್ರಾನ್ಸ್ಫರ್ ಡೀಲ್ಗಳಿದ್ರೆ ಪೇ ಸಿಎಸ್ ಮಾಡಿ 6 ರಿಂದ 8 ಲಕ್ಷ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಟಾಂಗ್ ಕೊಡ್ತಾ ಇದೆ. ಚಲುವರಾಯಸ್ವಾಮಿ ಮೇಲಿನ ಆರೋಪಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ಮುಜುಗರ ತರುವುದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಚಲುವರಾಯಸ್ವಾಮಿ ಅವರ ದೊಡ್ಡ ಒಂದು ಬ್ಯಾನರ್ನ ಮಧ್ಯಭಾಗದಲ್ಲಿ ಪೇ ಸಿಎಸ್ ಅಂದ್ರೆ ಚಲುವರಾಯಸ್ವಾಮಿ ಸಿಎಸ್ ಅಂತ ಹೇಳಿದ್ರೆ, ಸೊ ಈ ಪೇ ಸಿಎಸ್ ಅಂತ ಹಾಕಿ QR ಕೋಡ್ ಅನ್ನ ಸ್ಕ್ಯಾನರ್ ಅನ್ನ ಹಾಕಿದ್ದಾರೆ. ಆ ಸ್ಕ್ಯಾನ್ ಮಾಡಿದ್ರೆ ಸೊ ಇಲ್ಲಿ ಚಲುವರಾಯಸ್ವಾಮಿ ಅವರ ಫೋಟೋ ಕೂಡ ಬರುತ್ತೆ. ಕಳೆದ ಬಾರಿ ಕೂಡ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪೇ ಸಿಎಂ ಅನ್ನೋ 40% ಕಮಿಷನ್ ಅಭಿಯಾನದ ಪೋಸ್ಟರ್ಗಳನ್ನು ಅಂಟಿಸಿದ್ರು, ಸಿಕ್ಕಲ್ಲಿ ಅಂಟಿಸಿದ್ರು. ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಸರ್ಕಾರ ಕಳೆದ ಬಾರಿ ಮುಜುಗರಕ್ಕೆ ಒಳಗಾಗುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕಾಂಗ್ರೆಸ್ ನಿರ್ಮಾಣ ಮಾಡಿತ್ತು. ಇದೀಗ ಒಂದು ರೀತಿ ಉಲ್ಟಾ, ಸೊ ಅವರ ಕೈಗೆ ಬ್ರಹ್ಮಾಸ್ತ್ರ ಓದಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಅವರು ಅಧಿಕಾರದಲ್ಲಿ ಇಲ್ಲದೆ ಇದ್ರೂ ಕೂಡ ಒಂದು ರೀತಿ ಬ್ರಹ್ಮಾಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಅದರಲ್ಲೂ ಸಚಿವ ಚಲುವರಾಯಸ್ವಾಮಿ ಅವರ ವಿರುದ್ಧ ಈ ಹಿಂದೆ ಕುಮಾರಸ್ವಾಮಿ ಅವರು ಗಂಭೀರ ಸ್ವರೂಪದ ಆರೋಪವನ್ನ ಮಾಡಿದ್ರು. ಇದಾದ ಮೇಲೆ 6 ರಿಂದ 8 ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ, ನಮಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಹೇಳಿ ಅಧಿಕಾರಿಗಳೇ ಪತ್ರ ಬರೆದಿದ್ದಾರೆ ಅನ್ನೋ ರೀತಿಯ ಬೆಳವಣಿಗೆಗಳು ಕೂಡ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈ ಹಿಂದೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಪೇ ಸಿಎಂ ಅನ್ನೋ ದೊಡ್ಡ ಮಟ್ಟದ ಅಭಿಯಾನವನ್ನ ಕಾಂಗ್ರೆಸ್ನವರು ಶುರು ಮಾಡಿಕೊಂಡಿದ್ರು. ಈಗ ಚಲುವರಾಯಸ್ವಾಮಿ ಅವರ ವಿರುದ್ಧ ಯಾವ ರೀತಿಯಾಗಿ ಪೇ ಸಿಎಸ್ ಪೋಸ್ಟರ್ ವಾರ್ ನಡೀತಾ ಇದೆ? ಖಂಡಿತ ಶ್ರುತಿ, ಏನು ಕಳೆದ ಬಿಜೆಪಿ ಸರ್ಕಾರ ಏನಿತ್ತು ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಪೇ ಸಿಎಂ ಅನ್ನುವಂತ ಅಭಿಯಾನವನ್ನ ಮಾಡಿದ್ರು. ಇದು ಸಾಕಷ್ಟು ಬಿಜೆಪಿ ಸರ್ಕಾರಕ್ಕೂ ಕೂಡ ಹೊಡೆತವನ್ನ ಕೊಟ್ಟಿತ್ತು. ಈಗ ಆ ಒಂದು ವಿಚಾರವನ್ನ ಈಗ ಮತ್ತೆ ಕಾಂಗ್ರೆಸ್ಸಿಗರಿಗೆ ತಿರುಗುಬಾಣವನ್ನ ಮಾಡುವಂತಹ ಕೆಲಸವನ್ನ ಬಿಜೆಪಿಗರು ಮಾಡ್ತಾ ಇರುವಂತದ್ದು. ಅಂದ್ರೆ ಏನು ಚಲುವರಾಯಸ್ವಾಮಿ ಅವರ ವಿರುದ್ಧವಾಗಿ ಕೃಷಿ ಅಧಿಕಾರಿಗಳು ರಾಜಭವನಕ್ಕೆ ದೂರನ್ನ ಕೊಟ್ರು ಅನ್ನುವಂತ ಲೆಟರ್ ಏನಿತ್ತು, ಈ ಲೆಟರ್ ಬಂದ ಅಂದ್ರೆ ಈ ವಿಚಾರ ಬೆಳಕಿಗೆ ಬಂದ ಬಳಿಕ ಈಗ ಬಿಜೆಪಿಗರು ಕೂಡ ಆಕ್ಟಿವ್ ಆಗಿದ್ದಾರೆ. ಅಂದ್ರೆ ಏನು ಕಾಂಗ್ರೆಸ್ಸಿಗರು ಬಿಜೆಪಿ ಗೌರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಯಾವೆಲ್ಲ ಸ್ಟ್ರಾಟಜಿಗಳನ್ನ ಉಪಯೋಗಿಸಿದ್ರು ಅದೇ ರೀತಿ ಸ್ಟ್ರಾಟಜಿಗಳನ್ನ ಬಿಜೆಪಿಗರು ಕೂಡ ಈಗ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಚಲುವರಾಯಸ್ವಾಮಿ ವಿರುದ್ಧವಾಗಿ ಅಂದ್ರೆ ಚಲುವರಾಯಸ್ವಾಮಿ ಅವರಿಗೆ ಏನ್ ದೂರನ್ನ ಕೊಟ್ಟಿದ್ರು ಅಂದ್ರೆ 6 ರಿಂದ 8 ಲಕ್ಷ ರೂಪಾಯಿವರೆಗೆ ಚಲುವರಾಯಸ್ವಾಮಿ ಅವರು ಲಂಚದ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತಹ ಒಂದು ದೂರು ಪತ್ರದಲ್ಲಿ ಉಲ್ಲೇಖ ಏನಾಗಿತ್ತು, ಆ ವಿಚಾರವನ್ನ ತೆಗೆದುಕೊಂಡು ಈಗ ಪೇ ಸಿಎಸ್ ಅನ್ನುವಂತ ಒಂದು QR ಕೋಡ್ ಇರುವಂತಹ ಒಂದು ಪೋಸ್ಟರ್ ಅನ್ನ ಬಿಜೆಪಿಗರು ಸಿದ್ಧಪಡಿಸಿಕೊಂಡಿರುವಂತದ್ದು. ಹೀಗಾಗಿ ಮಂಡ್ಯದ ಸಂಜಯ ವೃತ್ತದಲ್ಲಿ ಇವತ್ತು ಆ ಪೋಸ್ಟರ್ ಗಳನ್ನ ಅಂಟಿಸುವಂತ ಕೆಲಸವನ್ನ ಬಿಜೆಪಿಗರು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಮಂಡ್ಯದ ಪಶ್ಚಿಮ ಠಾಣಾ ಪೊಲೀಸರು ಆ ಪೋಸ್ಟರ್ ಅಂಟಿಸುವಂತದನ್ನ ತಡೆಯಲಿಕ್ಕೆ ಮುಂದಾದ್ರು. ಇದಾದ ಬಳಿಕ ಕೂಡ ಒಂದಷ್ಟು ಪೋಸ್ಟರ್ ಗಳನ್ನ ಅಂಟಿಸಲಾಗಿತ್ತು. ಇದನ್ನ ಪೊಲೀಸರು ಕೂಡ ಕಿತ್ತು ಬಿಸಾಕಿದ್ರು. ಅನಂತರ ಏನು ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಮಂಜುನಾಥ್ ಮತ್ತು ಶಿವಕುಮಾರ್ ಆರಾಧ್ಯ ಅನ್ನುವಂತ ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಈಗ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಶ್ರುತಿ, ಓಕೆ ಸುನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ಸಚಿವ ಸಂಪುಟ ಸಭೆಯಲ್ಲಿ ಕಮಿಷನ್ ಅಸ್ತ್ರದ್ದೇ ಚರ್ಚೆ, ಗುತ್ತಿಗೆದಾರರು ಮಾಡಿರುವಂತಹ ಆರೋಪಗಳ ಬಗ್ಗೆ ಚರ್ಚೆ, ಚಲುವರಾಯಸ್ವಾಮಿ ವಿರುದ್ಧದ ಲಂಚದ ಆರೋಪದ ಬಗ್ಗೆ ಚರ್ಚೆ. ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ಇದು ಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟದ ತಲೆನೋವನ್ನ ಸೃಷ್ಟಿ ಮಾಡಿರುವಂತಹ ವಿಚಾರಗಳು. ಒಂದು ಕಡೆಗೆ ಕೊಟ್ಟಂತಹ ಗ್ಯಾರಂಟಿಗಳನ್ನ ಹೇಗಪ್ಪ ಈಡೇರಿಸಬೇಕು, ಜನಗಳಿಗೆ ಹೆಂಗ್ ತಲುಪಿಸೋದು, ಅದಕ್ಕೆ ಫಂಡಿಂಗ್ ಅನ್ನ ಹೆಂಗ್ ಅರೇಂಜ್ ಮಾಡೋದು ಅನ್ನೋ ಟೆನ್ಷನ್ ಒಂದು ಕಡೆ ಇತ್ತು ಅಂತ ಹೇಳಿದ್ರೆ, ಮತ್ತೊಂದು ಕಡೆಗೆ ರಾಜ್ಯದಲ್ಲಿ ಈ ಇಬ್ಬರು ಸಚಿವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪಗಳು, ವಿಪಕ್ಷಗಳ ತಂತ್ರಗಾರಿಕೆಗೆ ಯಾವ ರೀತಿಯಾಗಿ ಕೌಂಟರ್ ಕೊಡೋದು ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಈ PACS ಅಭಿಯಾನವನ್ನ ಈಗ ಆಲ್ರೆಡಿ ವಿಪಕ್ಷಗಳು ಶುರು ಮಾಡ್ಕೊಂಡಿದ್ದಾವೆ. ಹಾಗಾಗಿ ಅವರಿಗೆ ಪ್ರತ್ಯಾಸ್ತ್ರವನ್ನ ಯಾವ ರೀತಿಯಾಗಿ ಬಳಸೋದು, ರಾಜಕೀಯವಾಗ್ಲೂ ಕೂಡ ಉತ್ತರ ಕೊಡಲೇಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕಿದೆ. ಆ ಎಲ್ಲ ಬೆಳವಣಿಗೆಗಳನ್ನ ಇಟ್ಕೊಂಡು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ.
ಸಿಐಡಿಯಿಂದ ತನಿಖೆ, ಬಿಜೆಪಿಯಿಂದ ಟೀಕೆ. ಈ ಹಗರಣವನ್ನ ಮುಚ್ಚಾಕಬೇಕು ಅಂತ ಹೇಳಿ ಸಿಐಡಿಯನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಿ ಮತ್ತೆ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಟ್ವೀಟ್ ಅಸ್ತ್ರವನ್ನ ಪ್ರಯೋಗಿಸಿದೆ. ನೋಡಿ, ಸಿಐಡಿ ತನಿಖೆ ನಡೆಸಬೇಕು ಅಂತ ಹೇಳಿ ಒಂದ್ ಕಡೆಗೆ ಒತ್ತಾಯ ಕೇಳಿ ಬರ್ತಾ ಇತ್ತು. ಈಗ ನೋಡಿದ್ರೆ ಸಿಐಡಿ ತನಿಖೆಗೆ ಇವ್ರು ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಅದನ್ನೇ ಟೀಕೆ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸೊ ಒಂದು ಕಡೆಗೆ ಸಿಐಡಿಯಿಂದ ತನಿಖೆ ಆಗ್ಬೇಕು, ಯಾಕಂದ್ರೆ ಚಲುವರಾಯಸ್ವಾಮಿ ಅವರ ವಿರುದ್ಧ ದೊಡ್ಡ ಮಟ್ಟದ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಸೊ ಪತ್ರ ಕೂಡ ಹರಿದಾಡ್ಬಿಟ್ಟಿತ್ತು. ಖುದ್ದು ಚಲುವರಾಯಸ್ವಾಮಿ ಅವರ ವಿರುದ್ಧವೇ ಆರೋಪ ಮಾಡಿದಂತಹ ಒಂದು ಪತ್ರ ಅಂತ ಹೇಳಲಾಗ್ತಾ ಇತ್ತು. ಅದೆಲ್ಲವೂ ಕೂಡ ಅದಾದ್ಮೇಲೆ ಫೇಕ್ ಅಂತ ಮುಖ್ಯಮಂತ್ರಿಗಳೇ ಅದನ್ನ ಹೇಳಿದ್ರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ನೋಡಿ 2013ರಲ್ಲಿ ಎಸಿಬಿಯನ್ನ ಬಳಸಿಕೊಂಡು ತಮ್ಮ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸಿದ್ರು ಅನ್ನೋದನ್ನ ಬಿಜೆಪಿ ಇಲ್ಲಿ ಹೇಳ್ತಾ ಇದೆ. ಸೊ ತಮ್ಮ ಹಗರಣಗಳನ್ನ ಮುಚ್ಚಿಕೊಳ್ಳುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಅಂದ್ರೆ ತನಿಖಾ ಸಂಸ್ಥೆಗಳನ್ನೇ ಇಲ್ಲಿ ತಮ್ಮ ಉಳಿವಿಗಾಗಿ ಬಳಸ್ಕೊಂಡಿದ್ರು ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿ ಅವರು. ಈಗ ನೋಡಿದ್ರೆ ಸಿಐಡಿಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಇರುವಂತಹ ಹಗರಣಗಳನ್ನ ಮುಚ್ಚಾಕೊಳ್ಳಿಕ್ಕೆ. ಸೊ ಈ ರೀತಿಯಾಗಿ ಸಿಐಡಿಯನ್ನ ಬಳಸ್ಕೊಳ್ತಾ ಇದ್ದಾರೆ. ಹಗರಣಗಳ ಸಾಕ್ಷಿಗಳನ್ನ ನಾಶಗೊಳಿಸುವಲ್ಲಿ ಸಿದ್ದರಾಮಯ್ಯನವರು ಸದಾ ಕಾಲವಾಗಿ ಮುಂದಿರ್ತಾರೆ ಅನ್ನೋದು ಬಿಜೆಪಿ ಅವರ ವಾದ. ವಾಂತಿ ಭೇದಿ, ಜನರ ನರಳಾಟ, ಕಲುಷಿತ ನೀರಿನ ಸಮಸ್ಯೆ ಎಚ್ಚೆತ್ಕೊಳ್ಳಲ್ವಾ ಜಿಲ್ಲಾಡಳಿತ? ಒಂದೇ ಗ್ರಾಮ 60ಕ್ಕೂ ಹೆಚ್ಚು ಕೇಸ್, ಕುಡಿಯುವ ನೀರಿನ ಮೂಲವೇ ವಿಷ. ಇದೇ ಕ್ಷಣದ ಸ್ಪೆಷಲ್, ವಿಷವಾಯಿತು ಜೀವಜಲ. ರಾಯಚೂರು ಜಿಲ್ಲೆಯಲ್ಲಿ ಪದೇ ಪದೇ ಕಲುಷಿತ ನೀರಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾವು ನೋವುಗಳ ವರದಿಯಾಯಿತು. ಈಗ ಲಿಂಗಸಗೂರು ತಾಲೂಕಿನ ಚಿತ್ತಾಪುರ ಗ್ರಾಮದಲ್ಲಿ ಕಲುಷಿತ ನೀರಿನ ವಿಚಾರ ಸದ್ದಾಗ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಯಾಕೆ ಈ ರೀತಿಯಾಗಿ ಹಾಗಾದ್ರೆ ಕಲುಷಿತ ನೀರಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ? ಒಂದು ಕಡೆಗೆ ವಾಂತಿ ಭೇದಿಯಿಂದ ನರಳಿ ಆಸ್ಪತ್ರೆಯ ಕದ ತಡ್ತಾ ಇದ್ದಾರೆ ಜನ. ಈಗ ಆಲ್ರೆಡಿ 100ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ವಾಂತಿ ಭೇದಿಯಿಂದ ಒಂದು ಕಡೆಗೆ ಬಳಲ್ತಾ ಇದ್ದಾರೆ. ಕಳೆದ 3-4 ದಿನಗಳಲ್ಲಿ 60ಕ್ಕೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಒಂದು ಕಡೆ ಗ್ರಾಮದಲ್ಲೇ ಬೀಡು ಬಿಟ್ಟಿದೆ ಆರೋಗ್ಯ ಇಲಾಖೆ. 24 ಗಂಟೆಗಳ ಕಾಲ ಕೂಡ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಆದರೂ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಪದೇ ಪದೇ ಕಲುಷಿತ ನೀರಿನ ಪ್ರಕರಣಗಳು ಸದ್ದಾಗ್ತಾ ಇದೆ. ಆಸ್ಪತ್ರೆಯ ಪಾಲಾಗ್ತಾ ಇದ್ದಾರೆ ಗ್ರಾಮದ ಜನರು ಅನ್ನೋ ವಿಚಾರಗಳು ಬಂದಾಗ್ಲೂ ಕೂಡ ಇನ್ನೂ ಕಲುಷಿತ ನೀರಿನ ಕಂಟಕ ಆ ಜಿಲ್ಲೆಯ ಜನರಿಗೆ ತಪ್ಪಿಲ್ವಾ ಹಾಗಾದ್ರೆ? ಸೊ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ ನಿರ್ಲಕ್ಷ್ಯ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು, ನಗರಸಭೆಯವರಾಗಿರ್ಲಿ ಅಥವಾ ಜಿಲ್ಲಾಡಳಿತ ಆಗಿರ್ಲಿ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ? ಪದೇ ಪದೇ ಈ ವಿಚಾರಗಳು ಸದ್ದಾಗ್ತಾ ಇದೆ ಅಂತ ಹೇಳಿದಾಗ ಇನ್ನು ಕಲುಷಿತ ನೀರಿನ ಸಮಸ್ಯೆ, ಜನರ ಪರದಾಟ, ಗ್ರಾಮದಲ್ಲಿ ಹಾಗಾದ್ರೆ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಅವರು ಚಿತ್ತಾಪುರ ಗ್ರಾಮದಿಂದಲೇ ಕೊಟ್ಟಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ರಾಯಚೂರು ಜಿಲ್ಲೆಯಲ್ಲಿ 2 ಕಲುಷಿತ ನೀರಿನ ಪ್ರಕರಣಗಳ ಕಹಿ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಚಿತ್ತಾಪುರ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಜನ ಇವತ್ತು ಕಲುಷಿತ ನೀರನ್ನು ಸೇವನೆ ಮಾಡಿ ಆಸ್ಪತ್ರೆಗಳಿಗೆ ವಾಂತಿ ಭೇದಿಯಿಂದ ದಾಖಲಾಗಿ ನರಳ್ತಾ ಇರತಕ್ಕಂತಹ ಘಟನೆ ನಡೆದಿದೆ. ನಾವಿವತ್ತು ಆ ಒಂದು ಲಿಂಗಸಗೂರು ತಾಲೂಕಿನ ಚಿತ್ತಾಪುರ ಗ್ರಾಮದಲ್ಲಿದ್ದೀವಿ. ನನ್ನ ಕೆಳಗಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಪೇಷಂಟ್ಗಳು ಇಲ್ಲಿ ಮಲಗಿರ್ತಕ್ಕಂಥ ದೃಶ್ಯ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದೆ ಅಂತಕ್ಕಂಥದ್ದು. ಈ ಚಿತ್ತಾಪುರ ಗ್ರಾಮದಲ್ಲಿ ಪ್ರತಿ ಮನೆಗೆ ಇಬ್ಬರಂತೆ ಪೇಷಂಟ್ಗಳು ಕಂಡು ಬರ್ತಾ ಇದ್ದಾವೆ ಅಂತಕ್ಕಂಥ ಮಾಹಿತಿ ಲಭ್ಯವಾದಂತಹ ಹಿನ್ನೆಲೆಯಲ್ಲಿ ನಾವಿವತ್ತು ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ಈ ಘಟನೆ ಆಗಿದೆ ಅಂತ ಹೇಳಿದ್ರೆ ಅದು ಕಲುಷಿತ ನೀರು ಅಂತಕ್ಕಂತಹ ಒಂದು ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕೆಂತ ಕೇಳಿದ್ರೆ ಈ ಒಂದು ಸಾರ್ವಜನಿಕರಿಗೆ ಬಿಡ್ತಕ್ಕಂತಹ ನೀರೇನಿದೆ ಆ ನೀರಿನ ಪೈಪ್ ಒಡೆದು ಹೋಗಿ ಅದರಲ್ಲಿ ಏನು ಚರಂಡಿಯ ನೀರು ಮಿಕ್ಸ್ ಆಗಿ ಈ ಒಂದು ಜನರಿಗೆ ಅದೇ ನೀರನ್ನು ಕುಡಿಸಲಾಗಿದೆ ಅಂತಕ್ಕಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ. ಜೊತೆಗೆ ಆರೋಗ್ಯ ಇಲಾಖೆಯಿಂದ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಅಂಗನವಾಡಿ ಟೀಚರ್ಗಳಾಗಿರ್ಬೋದು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಿಬ್ಬಂದಿಗಳು ಕೂಡ ಬಂದು ಇಲ್ಲಿ ಮನೆಗಳಿಗೆ ಟ್ಯಾಬ್ಲೆಟ್ಗಳನ್ನು ವಿತರಣೆ ಮಾಡತಕ್ಕಂತಹ ವಿಚಾರವಾಗಿರಬಹುದು. ಮತ್ತು ಜೊತೆಗೆ ಪೇಷಂಟ್ಗಳು ಎಷ್ಟು ಜನ ಇದ್ದಾರೆ ಮನೆಯಲ್ಲಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಇವರು ತೆಗೆದುಕೊಳ್ತಿರ್ತಕ್ಕಂತಹ ಒಂದು ದೃಶ್ಯಗಳು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಹತ್ರ 90 ಜನರ ಮಾಹಿತಿಯನ್ನ ಇಲ್ಲಿ ಪಡ್ಕೊಂಡಿದ್ದಾರೆ ಇವರು. ಜೊತೆಗೆ ನಾನು ಒಬ್ಬ ಪೇಷಂಟ್ ಇಲ್ಲಿ ಮಲಗಿರ್ತಕ್ಕಂಥ ಪೇಷಂಟ್ ಮಾತಾಡಿಸ್ತೀನಿ. ಯಜಮಾನ್ರೆ, ಏನಾಗಿದೆ ನಿಮಗೆ? ಸಂಡಾಸ್ ಅಂತೀರಿ. ಎಷ್ಟು ದಿನ ಆಯ್ತ್ರಿ? 3 ದಿನ, 2 ದಿನ ಆತ್ರಿ. ಎಲ್ಲಾದ್ರೂ ಅಡ್ಮಿಟ್ ಆಗಿದ್ರಾ? ಲಿಂಗಸೂರು ದವಾಖಾನೆ. ಲಿಂಗಸೂರು ದವಾಖಾನೆಗೆ ಅಡ್ಮಿಟ್ ಆಗಿದ್ರಾ? ಏನಂದ್ರೆ ಡಾಕ್ಟ್ರು? ಏನು ಆರಾಮಾಗುತ್ತೆ ಹೋಗ್ರಿ. ಯಾಕಾಗ್ಯದ ಅಂತ ಹೇಳಿದ್ರಪ್ಪ? ಏನು ಹೇಳಿಲ್ರಿ ಅವ್ರು. ನೀರಿಂದು ಹೇಳಿಲ್ಲ, ಯಾವುದು ಹೇಳಿಲ್ಲ. ಎಷ್ಟು ಜನರಿಗೆ ಆಗ್ಯದ ನಿಮ್ಮೂರಾಗಿದ್ರಂಗ?
ಪೂರಂದು ಗೊತ್ತಿಲ್ಲ, ಇಲ್ಲ ಮನೆಯಿಂದ 3 ಮಂದಿ. ನಿಮ್ಮ ಮನೆ 3 ಜನ ಇದ್ದಾರಾ? ಓಕೆ. ಇಲ್ಲಿ ಚರಂಡಿ ಪಕ್ಕದಲ್ಲೇ ಇದೆ, ಇಲ್ಲೇ ಮಲ್ಕೊಂಡಿದ್ಯಲ್ಲಪ್ಪ ನೀನು? ಹಿಂಗೆ ಗಾಳಿಗೆ ಇದು ಆತ್ರಿ ಇದು. ಸೊಳ್ಳೆ ಗಿಳೆ ಕಡಿದ್ರು ಮತ್ತೆ ಬರಲ್ವಾ ರೋಗ? ಈಗ ಒಳಗೆ ಕೂತ್ಕೊಂಡ್ರಿ. ಓಕೆ. ಅವ್ರ ಕುಟುಂಬಸ್ಥರು ನಾನು ಮಾತಾಡಿಸ್ತೀನಿ. ಹೇಳಿ, ಎಷ್ಟು ದಿನ ಆಯ್ತು ಈ ರೀತಿಯಾಗಿ ಇನ್ಸಿಡೆಂಟ್ ಆಗಿ? ನಿಮ್ಮೂರಲ್ಲಿ ಟೋಟಲ್ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ? ಏನಾಗ್ತಾ ಇದೆ ನಿಮ್ಮೂರಲ್ಲಿ? ಈಗ ನೋಡ್ರಿ, ಇಲ್ಲಿ ಪ್ರತಿಯೊಂದು ಅಂದ್ರೆ ಒಂದು ಮನೆಯಲ್ಲಿ 4 ಅಥವಾ 5 ಮಂದಿ ಅಥವಾ 6 ಮಂದಿ ಈಗ ಅಡ್ಮಿಟ್ ಅದಾರೆ ಒಂದು ಮನೆಯಲ್ಲಿ. ಮನೆಯಲ್ರಿ. ಇದು ಏನಂದ್ರೆ ಈಗ ಖಾಲಿ ಅಡ್ಡಾಡ್ತಂದ್ರೆ ಬರೋದ ಒಂದು 5 ನಿಮಿಷನಲ್ಲೇ ಬಂದ್ಬಿಡ್ತೀರಿ. ಏನಿಲ್ಲ, ವಾಂತಿ, ಸಂಡಾಸು, ನೆಗಡಿ, ಕೆಮ್ಮು ಇದೆ, ಮತ್ತೇನಿಲ್ಲ. ಅಲ್ಲ, ಈಗ ಈ ವಾಂತಿ ಸಡನ್ ಆಗಿ ವಾಂತಿ ಭೇದಿ ಆಗ್ಬೇಕಂದ್ರೆ ಅದಕ್ಕೊಂದು ಸ್ಪೆಸಿಫಿಕ್ ರೀಸನ್ ಇರ್ತದೆ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ಏನು ಫುಡ್ ಪಾಯ್ಸನ್ ಆಗಿದೆಯೋ ಅಥವಾ ನೀರಿನ ಸಮಸ್ಯೆಯೋ? ನೀರಿನ ಸಮಸ್ಯೆ ಅಂತಾರೆ. ಇವಾಗ ಪಕ್ಕದಲ್ಲಿ ಚರಂಡಿ ಇದ್ರೆ ಅದ್ರ ಚರಂಡಿ ಮಗ್ಲ ನಳ ಇದೆ, ಅದೇ ಸಮಸ್ಯೆ ಅಂತ ಹೇಳ್ತಾರೆ. ಎಲ್ಲೋ ಪೈಪ್ ಹೊಡೆದಿದೆ ಅಂತಲ್ಲ, ಹೌದಾ? ಎಲ್ಲಾದ್ರೂ ಎಲ್ಲೇ ಹೊಡೆದಿದೆ ಸರ್, ಒಂದಲ್ಲಿ ಪೈಪ್ ಹೊಡೆದಿದೆ. ಆ ಪೈಪಲ್ಲಿ ಮತ್ತೆ ಹಂದಿ ಪಂದಿ ಎಲ್ಲ ಅಡ್ಡಾಡ್ಬಿಡ್ತದೆ. ಅದೇ ಪೈಪ್ನಿಂದ ನೀರು ಬಂದು ಸಾರ್ವಜನಿಕರಿಗೆ ನೀರು ಹೋಗ್ತದೆ. ಅದ್ರಗೋಸ್ಕರ ನಮ್ಮ ಎಲ್ಲ ಜನ ಒಂದು ಇದು ನಮ್ದು ಅಷ್ಟೇಗೊಲ್ಲ, ಇಡೀ ಊರ್ ಮಂದಿನೇ ನಮ್ಮ ಲಿಂಗಸೂರು ತಾಲೂಕಲ್ಲಿ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾರೆ. ನೀರನ್ನ ಸರಿಯಾದ ಶುದ್ಧ ನೀರನ್ನ ಕೊಡಬೇಕಾದಂತ ಜವಾಬ್ದಾರಿ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿ ಪಿಡಿಒದು. ಏನ್ ಮಾಡ್ತಾ ಇದಾರೆ ಪಿಡಿಒ ಏನ್ ಮಾಡ್ತಾ ಇದಾರೆ ಸರ್? ಅವರೆಲ್ಲ ಕೊಡ್ತೀನಿ ಅಂತಿದಾರೆ. ನಾವ್ ಏನ್ ಮಾಡ್ಬೇಕು ಸರ್? ಅವ್ರ ಮುಂದೆ ಹೋಗಿ ಏನಾರ ಅಂದ್ರೆ ಅವ್ರು ಮತ್ತೆ ನಾವು ಇಷ್ಟು ಮಾಡಿವಪ್ಪ ಇಷ್ಟು ಮಾಡಿವಿ ಅಂತ ಹೇಳ್ತಾರೆ. ಏನಂತ ಹೇಳ್ಬೇಕು ಸರ್ ಅವ್ರಿಗೆ? ಇದು ಗ್ರಾಮದಲ್ಲಿರ್ತಕ್ಕಂತಹ ಒಂದು ಪ್ರತ್ಯಕ್ಷ ವರದಿ. ಕೂಡಲೇ ಒಂದು ಶುದ್ಧ ನೀರನ್ನ ನೀಡಿ ನಮ್ಮ ಆರೋಗ್ಯವನ್ನ ಕಾಪಾಡಿ ಅಂತಕ್ಕಂಥ ಅಳಲನ್ನ ಚಿತ್ತಾಪುರದ ಗ್ರಾಮಸ್ಥರು ತೋಡ್ಕೊಳ್ತಾ ಇದ್ದಾರೆ. ರಾಯಚೂರಿನಿಂದ ವಿಶ್ವನಾಥ್ ಹುಗಾರ್, ನ್ಯೂಸ್ 18 ಕನ್ನಡ. ಇನ್ನು ಎಷ್ಟು ಸಾವು ನೋವುಗಳಾಗಬೇಕೋ ಗೊತ್ತಾಗ್ತಾ ಇಲ್ಲ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾಕೆ ಈ ಮಟ್ಟಿಗೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಕುಡಿಯೋ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಲಾಭ ಆಗ್ತಾ ಇದೆ. ವಾಯುವ್ಯ ಸಾರಿಗೆಗೆ ಬಾಗಲಕೋಟೆ ಜಿಲ್ಲೆಯಲ್ಲೇ 27 ಕೋಟಿ ಕಲೆಕ್ಷನ್ ಆಗಿದೆಯಂತೆ. ವಾಯುವ್ಯ ಸಾರಿಗೆ ಆದಾಯದಲ್ಲಿ ಬಾಗಲಕೋಟೆ ಜಿಲ್ಲೆಯ ನಂಬರ್ 1. ದಾಖಲೆಯ ಪ್ರಮಾಣದಲ್ಲಿ ಮಹಿಳಾ ಪ್ರಯಾಣಿಕರು ಓಡಾಡ್ತಾ ಇದ್ದಾರೆ. ನಷ್ಟದ ಹಾದಿಯಲ್ಲಿದ್ದಂತಹ ಕೆಎಸ್ಆರ್ಟಿಸಿಗೆ ಇದೀಗ ದುಪ್ಪಟ್ಟು ಆದಾಯ ಬಂದಿದೆ. ಶಕ್ತಿ ಯೋಜನೆಯ ಆರಂಭದ ನಂತರ ಪ್ರತಿದಿನ ಪ್ರಯಾಣಿಕರ ಸಂಖ್ಯೆ 3,22,000ಕ್ಕೆ ಏರಿಕೆಯಾಗಿದ್ದು, ಇದರಲ್ಲಿ 1,85,000 ಮಹಿಳಾ ಪ್ರಯಾಣಿಕರೇ ಇದ್ದಾರೆ. ಶಕ್ತಿ ಯೋಜನೆಯ ಮೊದಲು ದಿನಾಗಲೂ 68 ಲಕ್ಷ ರೂಪಾಯಿ ಆದಾಯ ಬರ್ತಾ ಇತ್ತು. ಶಕ್ತಿ ಯೋಜನೆಯ ಬಳಿಕ ಅದು 1,03,00,000ಕ್ಕೆ ಏರಿಕೆಯಾಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯದ್ದೇ ಅತಿ ಹೆಚ್ಚು ಆದಾಯ ಬಂದಿದ್ದು ವಿಶೇಷ. ಮಹಿಳೆಯರಿಗೆ ಇದರಿಂದ ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ಮಹಿಳೆಯರು ಮನೆ ಬಿಟ್ಟೆ ಹೊರಗೆ ಬರೋದೇ ತುಂಬಾ ರೇರ್, ತುಂಬಾ ಕಡಿಮೆ. ಈಗ ಬಸ್ ಟಿಕೆಟ್ ಫ್ರೀ ಆಗಿದ್ದರಿಂದ ಕಾಂಗ್ರೆಸ್ ಸರ್ಕಾರ ನುಡಿದಂತ ನಡೀತಾ ಇದೆ. ಈಗ ಅದರಿಂದ ತುಂಬಾ ಅನುಕೂಲ ಆಗಿದೆ. ಹೆಣ್ಮಕ್ಳಿಗೆ ತುಂಬಾ ಕ್ಷೇತ್ರಗಳಿಗೆ ಅಡ್ಡಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಪ್ರವಾಸ ಟೂರಿಸಂ ಪ್ಲೇಸಸ್ ಹೋಗ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಅದರಿಂದ ಬಿಸ್ನೆಸ್ ಕೂಡ ಅಲ್ಲಿ ವ್ಯಾಪಾರ ಮಾಡೋರ್ಗು ತುಂಬಾನೇ ಬೆನಿಫಿಟ್ ಆಗಿದೆ, ಟೂರಿಸಂ ಪ್ಲೇಸಸ್ಗೆಲ್ಲ. ಆದ್ರೆ ಬಾಗಲಕೋಟೆ ಡಿಸ್ಟಿಕ್ ಇಂದ ಅತಿ ಹೆಚ್ಚಾಗಿ ಪ್ರಯಾಣ ಬೆಳೆಸಿದ್ರೆ ಮಹಿಳೆಯರೇ. ಯಾಕಂದ್ರೆ ಅಲ್ಲಿ 2 CR 25 ಕೋಟಿ ಬೆನಿಫಿಟ್ ವಹಿವಾಟ್ ಆಗಿದೆ ಅಂದ್ರೆ ಕೆಎಸ್ಆರ್ಟಿಸಿಗೆ. ಮಣಿಪುರ ಹಿಂಸಾಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವಿಶ್ವಾಸ ನಿರ್ಣಯ ಏನಾಯ್ತು ಲೋಕಸಭೆಯಲ್ಲಿ. INDIA ಮಂಡಿಸಿದಂತಹ ಈ ಅವಿಶ್ವಾಸ ನಿರ್ಣಯದ ಮೇಲೆ ಮಂಗಳವಾರದಿಂದಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಸೊ ಅವರ ಚರ್ಚೆಗೆ ಇವತ್ತು ನರೇಂದ್ರ ಮೋದಿ ಅವರು ಉತ್ತರವನ್ನ ಕೊಡ್ಲಿಕ್ಕಿದ್ದಾರೆ. ಸೊ ಹಾಗಾಗಿ ನರೇಂದ್ರ ಮೋದಿ ಅವರ ಆ ಅವಿಶ್ವಾಸ ನಿರ್ಣಯದ ಉತ್ತರ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಕೂಡ ಇದೆ. ಇವತ್ತು ಸಂಜೆ 4 ಗಂಟೆಗೆ ಲೋಕಸಭೆಯಲ್ಲಿ ಉತ್ತರ ಕೂಡ ಸಿಗುತ್ತೆ. ಮೋದಿ ಅವರಿಂದ ಅವಿಶ್ವಾಸ ನಿರ್ಣಯದ ಕುರಿತು ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಅವಿಶ್ವಾಸ ನಿರ್ಣಯದ ಪರ 140, ವಿರುದ್ಧ 340 ಸದಸ್ಯರ ಬಲ ಇದೆ. ನೋಡಬೇಕು ಇವತ್ತು 4 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋ ರೀತಿಯಲ್ಲಿದೆ ಆ ಸಿಚುಯೇಷನ್. ಯಾವ ರೀತಿಯಾಗಿ ಮಣಿಪುರ ಹಿಂಸಾಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವಿಶ್ವಾಸ ನಿರ್ಣಯವನ್ನ ಮಾಡಿದ್ರು ವಿಪಕ್ಷಿಗಳು, ಅಂದ್ರೆ INDIA ಕೂಟ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗ್ತಾ ಇತ್ತು. ಇವತ್ತು ನರೇಂದ್ರ ಮೋದಿ ಅವರು ಸರಿಯಾಗಿ 4 ಗಂಟೆಗೆ ಲೋಕಸಭೆಯಲ್ಲಿ ಉತ್ತರವನ್ನ ಕೊಡ್ತಾರೆ. ಅವರ ಉತ್ತರ ಬಹಳ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸುತ್ತೆ, ನೋಡಬೇಕು.